ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಸೊ ಎಸ್, ಆಲ್ರೆಡಿ ತಮ್ಮನೇನಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಥರ ಒಂದು ರೀಡಿಂಗ್ ಮಾಡಿ ಈ ಥರ ವೈಟ್ ಬೋರ್ಡ್ ಮೇಲೆ ತುಂಬಾ ಡೇಸ್ ಆಗಿತ್ತು. ಸೊ ಫೈನಲಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಫೀಲಿಂಗ್ಸ್. ಅವರ ಕರೆಂಟ್ ಫೀಲಿಂಗ್ಸ್, ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ಕನೆಕ್ಷನ್ ಬಗ್ಗೆ ಏನು ಯೋಚನೆ ಇದೆ. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದೀರಾ ಅಂದರೆ ರಿಟರ್ನ್ ಆಗ್ತಾರಾ ಅವರು, ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಡಿಸಿಷನ್ ತಗೊತಾ ಇದ್ದಾರೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ಸೊ ಇದಕ್ಕೆ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಕೊಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ನಿಮಗೆ ಇದರಲ್ಲಿ 2 ಆಪ್ಷನ್ ಇರುತ್ತೆ, 2 ಇಮೇಜಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ. ಇವಾಗ ನಿಮಗೆ ನಿಮ್ಮ ಮುಂದೆ 2 ಇಮೇಜಸ್ ಬಂದಿದೆ, ರೈಟ್? ಸೊ ಟೈಮ್ ತಗೊಳ್ಳಿ ಯಾವ ಒಂದು ಇಮೇಜ್ನ ಚೂಸ್ ಮಾಡಬೇಕು ಅಂತ. ನಿಮ್ಮದೇ ಆದ ಓನ್ ಟೈಮ್ ತಗೊಳ್ಳಿ, ಯಾವಾಗ ಕಂಫರ್ಟೇಬಲ್ ಅನಿಸುತ್ತೆ ಆವಾಗ. ನೀವು ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿದೆ, ಆಲ್ ರೈಟ್? ಸೊ ಡಿಸ್ಕ್ರಿಪ್ಷನ್ ಟೈಮ್ ಸ್ಟ್ಯಾಂಪ್ಸ್ನ ನೀವು ಕ್ಲಿಕ್ ಮಾಡ್ಬೋದು, ನಿಮ್ಮ ಆಪ್ಷನ್ಸ್ಗೆ ನೀವು ಡೈರೆಕ್ಟಾಗಿ ಹೋಗ್ಬೋದು. ಇಲ್ಲ ಇನ್ನು ಟೈಮ್ ಬೇಕಂದರೆ ಡೆಫಿನೆಟ್ಲಿ ವಿಡಿಯೋನ ಪಾಸ್ ಮಾಡ್ಬೋದು. ನೀವು ಪಾಸ್ ಮಾಡಿಬಿಟ್ಟು ಫೋಕಸ್ ಮಾಡಿ ಇಮೇಜಸ್ನ, ಯಾವ ಒಂದು ಇಮೇಜ್ ನಿಮ್ಮ ಲೈಫಿಗೆ ಇನ್ಕ್ಲೂಡ್ ಆಗುತ್ತೆ ಅನಿಸುತ್ತೆ ಆ ಥರ ಒಂದು ಇಮೇಜ್ನ ಚೂಸ್ ಮಾಡ್ಬೋದು. ಓಕೆ, ಸೊ ಎಸ್ ಗೈಸ್, ನಿಮ್ಮ ರೀಡಿಂಗಲ್ಲಿ ಸಿಗೋಣ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಗ್ರೂಪ್ ಅಥವಾ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ನಿಮಗಿದೆ, ಈ ಪರ್ಸನ್ ಬಗ್ಗೆ, ಅವ್ರ ಬಗ್ಗೆ ಎಷ್ಟು ಮಟ್ಟಿಗೆ ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಎಲ್ಲದನ್ನು ನೋಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ನಿಮಗೆ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯಿತು. ಅಗೈನ್ ದಿಸ್ ಇಸ್ ಅ ಬಿಟ್ ಆಫ್ ಜನರಲ್ ರೀಡಿಂಗ್. ಯಾವುದು ರೆಸೊನೇಟ್ ಆಗುತ್ತೆ ತಗೊಳ್ಳಿ, ಯಾವ್ದು ರೆಸೊನೇಟ್ ಆಗಲ್ಲ ಅದನ್ನು ಬಿಟ್ಬಿಡಿ. ಓಕೆ, ಸೊ ಲೆಟ್ ಸಿ ಟ್ಯಾರೋ ಕಡೆಯಿಂದ ಏನು ಮೆಸೇಜಸ್ ಇದೆ ಅಂತ. ಲೆಟ್ ಸಿ. ಸೊ ನಾನು ಶಫಲ್ ಮಾಡೋ ಟೈಮಲ್ಲಿ ನೀವು ನಿಮ್ಮ ಪರ್ಸನ್ನ ನೇಮ್ ಸ್ಪೆಸಿಫಿಕ್ ಆಗಿ 3 ಸತಿ ಹೇಳ್ಕೊಳ್ಳಿ, ಸೊ ದಟ್ ನಿಮಗೂ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ ಕಾರ್ಡ್ಸ್ ಬಂದಾಗ. ದೇರ್ ಈಸ್ 7 ಆಫ್ ಸ್ವಾರ್ಡ್ಸ್, ಅಕ್ವೇರಿಯಸ್ ಎನರ್ಜಿ, ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಏಸ್ ಆಫ್ ಪೆಂಟಕಲ್ಸ್, Four of Wands, Page of Swords. All right. ಸೊ ಒನ್ ಥಿಂಗ್ ಅಬ್ಸರ್ವ್ ಮಾಡಬೇಕು ಇಲ್ಲಿ. ಒನ್ ಥಿಂಗ್ ಈಸ್, 2 ಏರ್ ಸೈನ್ಸ್ ಬಂದಿದೆ, ಒಂದು ಫೈರ್ ಸೈನ್ ಬಂದಿದೆ, ಒಂದು ಪೆಂಟಕಲ್ಸ್ ಅರ್ತ್ ಸೈನ್ ಬಂದಿದೆ ಇಲ್ಲಿ. ಸೊ ವಿತ್ 7 ಆಫ್ ಸ್ವಾರ್ಡ್ಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಕಮ್ಯುನಿಕೇಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ನೋಡ್ತಾ ಇದ್ದೀನಿ. ಅಂದರೆ ಅವ್ರು ಏನೇ ಹೇಳಿದ್ರು, ಏನೇ ಮಾತಾಡಿದ್ರು, ಏನೇ ನಿಮ್ಮ ಬಗ್ಗೆ ಹೇಳ್ಕೊಂಡ್ರು ನಿಮಗೆ ಅವ್ರನ್ನ ಕಂಪ್ಲೀಟ್ ಆಗಿ 100% ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ನಂಬ್ತಾ ಇಲ್ಲ ಕೂಡ. ಬಿಕಾಸ್ ಮೇ ಬಿ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪಾಸ್ಟಲ್ಲಿ ಇವ್ರ ಕನೆಕ್ಷನಲ್ಲಿ ಇದ್ದಾಗ ಅಥವಾ ಇವ್ರ ಜೊತೆ ಕ್ಲೋಸ್ ಆಗಿದ್ದಾಗ
ಇವ್ರನ್ನ ಕಂಪ್ಲೀಟ್ ಆಗಿ ನಂಬಿದ್ರಿ, ಆಮೇಲೆ ಏನೋ ಸಿಚುವೇಶನ್ ಆಯಿತು, ಅದಾದ್ಮೇಲಿಂದ ಅವ್ರ ಮೇಲೆ ಕಂಪ್ಲೀಟ್ಲಿ ಟ್ರಸ್ಟ್ ಅನ್ನೋದು ನಿಮಗೆ ಬರ್ತಾ ಇಲ್ಲ. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ ಮೇ ಬಿ ಇವಾಗ ರಿಟರ್ನ್ ಆಗಿದ್ದಾರೆ ನಿಮ್ಮ ಲೈಫ್ಗೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರ ಇಂಟೆನ್ಷನ್ಸ್ ಕ್ಲಿಯರ್ ಆಗಿದೆಯಾ, ಅವ್ರ ಇಂಟೆನ್ಷನ್ ಮತ್ತೆ ನಿಮ್ಮ ಲೈಫಲ್ಲಿ ಫಾರ್ ಎವರ್ ಇರೋದಕ್ಕೆ ಬರ್ತಾ ಇದ್ದಾರಾ, ಅಥವಾ ಜಸ್ಟ್ ಫಾರ್ ಟೈಮ್ ಪಾಸಿಗೆ ಬರ್ತಾ ಇದ್ದಾರಾ? ಸೊ ಈ ಥರ ಒಂದು ಥಾಟ್ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಮೇನಾಗಿ ಹೋಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಟ್ ಏಸ್ ಆಫ್ ಪೆಂಟಕಲ್ಸ್ ಕಡೆ ನೋಡ್ತಾ ಇದ್ದಾರೆ. ಇಲ್ಲಿ 7 ಆಫ್ ಸ್ವರ್ಡ್ಸ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟಕಲ್ಸ್ ಕಡೆ ನೋಡ್ತಾ ಇದ್ದಾನೆ, ರೈಟ್? ಆ್ಯಂಡ್ ಅಲ್ಲಿಂದ ಏನೋ ಕಿತ್ಕೊಂಡು ಹೋಗೋದು, ಅಲ್ಲಿಂದ ಏನೋ ಸುಳ್ಳು ಹೇಳ್ಬಿಟ್ಟು ಇಲ್ಲಿಂದ ಏನೋ ತಕೊಂಡು ಹೋಗೋದು, ಆ ಥರ ಒಂದು ಸಿಚುವೇಶನ್. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫಿಗೆ ವಾಪಸ್ ಬರ್ತಾ ಇದ್ದಾರೆ ಅಂದರೆ ಮೇ ಬಿ ಸಮಥಿಂಗ್ ಅಡ್ವಾಂಟೇಜ್ ಇದೆ ಅಂತ. ಫಸ್ಟ್ ಆಫ್ ಆಲ್ 7 ಆಫ್ ಸ್ವರ್ಡ್ಸ್ ಅಂತ ಅಂದರೆ ಅ ಬಿಟ್ ಆಫ್ ಟ್ರಸ್ಟ್ ಮಾಡೋದಕ್ಕಾಗಲ್ಲ ಈ ಸಿಚುವೇಶನ್ನ, ಈ ಪರ್ಸನ್ನ. ಎಟ್ ದ ಸೇಮ್ ಟೈಮ್ ಅವ್ರಿಗೆ ಎಮೋಷನ್ಸ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋದಿಲ್ಲ. ಏನೋ ನಿಮ್ಮನ್ನೇ ಲವ್ ಮಾಡಬೇಕು, ನಿಮ್ಮ ಜೊತೆನೇ ಕನೆಕ್ಟ್ ಆಗಬೇಕು, ನಿಮ್ಮನ್ನ ತುಂಬ ಕೇರ್ ಮಾಡಬೇಕು, ನಿಮ್ಮನ್ನ ಯಾವತ್ತೂ ನೋವು ಮಾಡಬಾರ್ದು ನಿಮಗೆ, ಆ ಥರ ಒಂದು ಥಾಟ್ಸ್ ಅನ್ನೋದೊಂದಿಲ್ಲ. ಈ ಪರ್ಸನ್ ನಿಮ್ಮ ಜೊತೆ ಇದ್ದಾರೆ ಅಂದರೆ ಏನೋ ನಿಮ್ಮಿಂದ ಅಡ್ವಾಂಟೇಜ್ ಇದೆ. ಈ ಪರ್ಸನ್ ಏಸ್ ಆಫ್ ಪೆಂಟಕಲ್ಸ್ ನೋಡ್ತಾ ಇದೆ. ಏಸ್ ಆಫ್ ಪೆಂಟಕಲ್ಸ್ ಅಂದರೆ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆ ಹೇಳುತ್ತೆ, ಒಂದು ನ್ಯೂ ಆಪರ್ಚುನಿಟಿ ಹೇಳುತ್ತೆ, ರೈಟ್? ಒಂದು ನ್ಯೂ ಆಪರ್ಚುನಿಟಿ ಲಾಂಗ್ ಟರ್ಮ್ ವರೆಗೂ ಹೋಗ್ಬೋದು, ಅದು ಒಂದು ಸೆಕ್ಯೂರಿಟಿ ಕೊಡುತ್ತೆ. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಜೊತೆ ಇದ್ರೆ ಆ ಸೆನ್ಸ್ ಆಫ್ ಕಂಫರ್ಟ್ನೆಸ್ ಸಿಗುತ್ತೆ ಅವ್ರಿಗೆ, ಆ ಸೆನ್ಸ್ ಆಫ್ ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ಅಂದರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು, ನಿಮ್ಮ ಜೊತೆ ಕ್ಲೋಸ್ ಇದ್ದಷ್ಟು ಅವ್ರಿಗೊಂಥರ ಓಕೆ, ನಾನೆಲ್ಲೋ ಪ್ರೊಟೆಕ್ಟೆಡ್ ಪ್ಲೇಸಲ್ಲಿ ಇದ್ದೀನಿ, ಏನೇ ಆದರೂ ಈ ಪರ್ಸನ್ನ ನಂಬೋದು, ನಿಮ್ಮನ್ನ ಕಂಪ್ಲೀಟಾಗಿ 100% ಆಗಿ ಟ್ರಸ್ಟ್ ಮಾಡ್ತಾರೆ ವಿತೌಟ್ ಎನಿ ಡೌಟ್. ಬಟ್ ಅವರಿಂದ ನಿಮಗೆ ಕಂಫರ್ಟ್ನೆಸ್ ಸಿಗ್ತಾ ಇದೆಯಾ, ಅವರಿಂದ ನಿಮಗೆ ಏನಾದರೂ ಒಳ್ಳೇದು ಆಗ್ತಾ ಇದೆಯಾ, ಅವರಿಂದ ನಿಮಗೆ ಖುಷಿ ಆಗ್ತಾ ಇದೆಯಾ, ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಇಟ್ಸ್ ಜಸ್ಟ್ ದಟ್ ಮೇ ಬಿ ನಿಮ್ಮ ಜೊತೆ ಇದ್ರೆ ಅ ಬಿಟ್ ಆಫ್ ಸೆಕ್ಯೂರ್ಡ್ ಫೀಲ್ ಆಗುತ್ತೆ ಅವರಿಗೆ, ಫಿನಾನ್ಷಿಯಲಿ ಆಗಿರ್ಬೋದು. ಮೇ ಬಿ ನೀವು ಅವಾಗವಾಗ ಸಪೋರ್ಟ್ ಮಾಡ್ತಾ ಇರ್ತೀರಾ, ಮೇ ಬಿ ನೀವು ಅವಾಗವಾಗ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತೀರಾ, ಮೇ ಬಿ ನೀವು ಅವಾಗವಾಗ ಅವರಿಗೆ ಕರಿಯರಲ್ಲಿ ಏನಾದ್ರು ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ, ಕರಿಯರಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನೀವು ಯಾವತ್ತೂ ಅವ್ರ ಕೈ ಬಿಟ್ಟಿಲ್ಲ. ದ ಥಿಂಗ್ ಈಸ್, ನೀವು ಯಾವತ್ತೂ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಅವರಿಗೆ ಏನಾದರೂ ಕಷ್ಟ ಇದ್ರೆ, ಏನಾದರೂ ಒಂಥರ ಬೇಜಾರಾಗ್ತಾ ಇದ್ರೆ, ಏನಾದರೂ ಹೆಲ್ಪ್ ಬೇಕಾದರೆ ಎವ್ರಿ ಟೈಮ್ ನೀವು ಒಂಥರ ಈ ಥರ ಇಲ್ಲಿ ಕೈಯಲ್ಲಿ ಇದು ಕೊಡ್ತಾ ಇದೆ ಅಲ್ವಾ, ಆ ಥರ ನೀವು ದಾನ ಮಾಡಿಬಿಡ್ತೀರಾ, ಅದನ್ನ ನೋಡ್ತಾ ಇದ್ದೀನಿ. ದ ಥಿಂಗ್ ಈಸ್, ಕರೆಂಟ್ ಸಿಚುವೇಶನಲ್ಲಿ ಬಿಟ್ ಇಲ್ಲಿ ಪೇಜ್ ಆಫ್ ಸ್ವರ್ಡ್ಸ್ ಇದೆ, ಇಲ್ಲಿ 7 ಆಫ್ ಸ್ವರ್ಡ್ಸ್, ಪೇಜ್ ಆಫ್ ಸ್ವರ್ಡ್ಸ್ ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನ ಹೇಟ್ ಮಾಡ್ತಾ ಇಲ್ಲ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೆ ನೋವು ಮಾಡ್ಬೇಕಂತ ಕೂಡ ಥಾಟ್ಸ್ ಅಲ್ಲಿ ಇಲ್ಲ. ಬಟ್ ಇಲ್ಲಿ 7 ಆಫ್ ಸ್ವರ್ಡ್ಸ್ ಅಂದರೆ ಒಂದೊಂದ್ಸತಿ ಹೊರಗಡೆ ಅವರು ಬರ್ತಾರೆ, ಓಕೆ, ಯಾವುದೋ ಒಂದು ಮೂರನೇ ವ್ಯಕ್ತಿ ಈ ಒಂದು ರಿಲೇಶನ್ಶಿಪ್, ನಿಮ್ಮಿಬ್ರು ಮಧ್ಯೆ ಇರೋ ಒಂದು ಪ್ರಾಪರ್ ಫ್ರೆಂಡ್ಶಿಪ್ಪೇ ಆಗಿರ್ಬೋದು, ಪ್ರಾಪರ್ ಕನೆಕ್ಷನ್ನೇ ಆಗಿರ್ಬೋದು, ಅದು ಚೆನ್ನಾಗಿದೆ ಅಂತ ನೋಡಿದ ಕೂಡಲೇ ಇದಕ್ಕೆ ಹುಳಿ ಹಿಂಡೋಕ್ ಬರೋದು, ಬಂದ್ಬಿಟ್ಟು ನಿಮ್ಮ ಪರ್ಸನ್ಗೆ ಬಂದ್ಬಿಟ್ಟು ನಿಮ್ಮ ಬಗ್ಗೆ ಇಲ್ಲದೆ ಹೋಗಿದ್ದನ್ನ ಹೇಳೋದು, ನಿಮ್ಮ ಬಗ್ಗೆ ಗಾಸಿಪ್ ಮಾಡೋದು, ಈ ಥರ 7 ಆಫ್ ಸ್ವರ್ಡ್ಸ್ ಈ ಥರ ಒಂದು ಎನರ್ಜಿ ಕೂಡ ಹೇಳುತ್ತೆ. ಸೊ ಇಲ್ಲಿ ಪೇಜ್ ಆಫ್ ಸ್ವರ್ಡ್ಸ್ ಇರೋದ್ರಿಂದ, ಪೇಜ್ ಆಫ್ ಸ್ವರ್ಡ್ಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಇಟ್ಸ್ ಎನ್ ಇಂಡಿಕೇಶನ್ ಈ ಪರ್ಸನ್ಗೆ ಯಾರೋ ಇಲ್ಲದೆ ಹೋಗಿದ್ದನ್ನ ಹೇಳ್ತಾ ಇದ್ದಾರೆ. ಈ ಪರ್ಸನ್ಗೆ ಇಲ್ಲದೆ ಹೋಗಿರೋದು ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇರೋದು, ಏನೋ ಈ ಕನೆಕ್ಷನ್ ಚೆನ್ನಾಗಿರಬಾರ್ದು ಅಂತ ಅವಾಗ ಹಚ್ಕೊಡೋದು, ಅವಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತಾನೆ, ನೀವಿಬ್ರು ಚೆನ್ನಾಗಿರಬಾರ್ದು ಅಂತಾನೆ ಬಂದ್ಬಿಟ್ಟು ಅವಾಗ ಸುಳ್ಳು ಸುದ್ದಿ ಹೇಳ್ಕೊಡೋದು. ಸೊ ಯಾರೆಲ್ಲ ಗ್ರೂಪ್ 1 ನೋಡ್ತಾ ಇದ್ದೀರಾ, ನೀವಿಬ್ರು ಮಧ್ಯೆ ಒನ್ ಥಿಂಗ್ ಈಸ್ ಫಾರ್ ಶೋರ್, ಟ್ರಸ್ಟ್ ಅನ್ನೋದಿಲ್ಲ. ತುಂಬ ಕಷ್ಟಪಡ್ತಾ ಇದ್ದೀರಾ ಒಬ್ರು ಟ್ರಸ್ಟ್ ಮಾಡೋದಕ್ಕೆ, ತುಂಬ ಕಷ್ಟಪಡ್ತಾ ಇದ್ದೀರಾ. ಏನಾದರೂ ಒಂದು ಓಪನ್ ಅಪ್ ಆಗಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಈ ಪರ್ಸನ್ನ ನಂಬೋದಾ, ಈ ಪರ್ಸನ್ನ ನಾನು ನಂಬಿಟ್ಟು ಈ ವಿಷಯನ ಹೇಳ್ಬೋದಾ, ಈ ಪರ್ಸನ್ನ ನಂಬಿಟ್ಟು ಒಂದು ಹೆಜ್ಜೆ ಮುಂದೆ ಇಡ್ಬೋದಾ,
ಈ ತರ ಸಿಚುವೇಶನ್. ಬಟ್ ದ ಬೆಸ್ಟ್ ಪಾರ್ಟ್ ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಮತ್ತೆ 4 ಆಫ್ ವಾಂಡ್ಸ್. ಸೊ ಇಂಟೆನ್ಷನ್ ಅಂತ ಬಂದ್ರೆ ಈ ಪರ್ಸನ್ಗೆ ಡೆಫಿನೆಟ್ಲಿ ನಿಮ್ ಬಗ್ಗೆ ಫ್ಯೂಚರ್ ನೋಡ್ತಾ ಇದ್ದಾರೆ, ನಿಮ್ನ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡೋದು. ದಿಸ್ ಇಸ್ 4 ಆಫ್ ವಾಂಡ್ಸ್. ಏಸ್ ಆಫ್ ಪೆಂಟಕಲ್ಸ್ ಅಂದ್ರೆ ನ್ಯೂ ಆಪರ್ಚುನಿಟಿ. ನೀವು ಸಿಕ್ಕಿರೋದೊಂಥರ ಅವರಿಗೆ ಒಂದು ಸ್ಟ್ರಾಂಗ್ ಆಪರ್ಚುನಿಟಿ. ಬಿಕಾಸ್ ಮುಂಚೆ ನಾನು ಹೇಳ್ದಂಗೆ ನೀವು ಅವ್ರ ಜೊತೆ ಇದ್ರೆ ಒಂಥರ ಅವ್ರಿಗೆ ಫ್ಯಾಮಿಲಿ ಫೀಲ್ ಕೊಡುತ್ತೆ. ನೀವು ಅವ್ರ ಜೊತೆ ಇದ್ರೆ ಒಂಥರ ಕಂಪ್ಲೀಟ್ಲಿ ಖುಷಿ ಫೀಲ್ ಕೊಡುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಅವ್ರಿಗೆ ಈ ಸಿಚುವೇಶನ್ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅವ್ರದೇ ಗುರಿಗಳಿದೆ, ಅವ್ರಿಗೆ ಅವ್ರದೇ ವಿಶಸ್ಗಳಿದಾವೆ. ಅವರಿಗೆ ಹೆಂಗೆ ಅಂತಂದ್ರೆ, ಓಕೆ ನಾನು ಮದ್ವೆ ಆಗೋದಕ್ಕೂ ಮುಂಚೆ ಅಥವಾ ನನ್ನ ಕಮಿಟ್ಮೆಂಟಿಗೆ ಹೋಗೋದಕ್ಕೂ ಮುಂಚೆ ಅಥವಾ ಒಂದು ಸೀರಿಯಸ್ ರಿಲೇಶನ್ಶಿಪ್ಪಿಗೆ ಹೋಗೋದಕ್ಕೂ ಮುಂಚೆ ನನ್ನ ಲೈಫಲ್ಲಿ ನಾನು ಅದೆಲ್ಲ ಮಾಡಬೇಕು, ಲೈಕ್ ಟ್ರಾವೆಲ್ ಮಾಡಬೇಕು, ಅಡ್ವೆಂಚರಸ್ ಥಿಂಗ್ಸ್ನ ಮಾಡಬೇಕು, ಲೈಫ್ನ ಎಂಜಾಯ್ ಮಾಡಬೇಕು, ಈ ಥರ ಎಲ್ಲ ಥಾಟ್ಸ್ ಇದೆ. ಅವರ ಪ್ರಯಾರಿಟೀಸ್ ಅಂತ ಬಂದ್ರೆ ಅಬಿಟ್ ಸೆಲ್ಫಿಶ್ ಇವರು. ಬಿಕಾಸ್ 7 ಆಫ್ ಸ್ವಾರ್ಡ್ಸ್ ಅಂತ ಅಂದ್ರೆ ಅಬಿಟ್ ಸೆಲ್ಫಿಶ್ ಪರ್ಸನ್ನೇ. ಅವ್ರಿಗೆ ಏನ್ ಬೇಕು ಅವರ ಪ್ರಯಾರಿಟಿ ಅವ್ರಿಗೆ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ದ ಬೆಸ್ಟ್ ಪಾರ್ಟ್ ಹಿಯರ್ ಬಂದ್ಬಿಟ್ಟು ಡೆಫಿನೆಟ್ಲಿ ನಿನ್ನ ಮರ್ತಿಲ್ಲ, ಡೆಫಿನೆಟ್ಲಿ ನಿಮ್ ಜೊತೆ ಇದ್ರೆ ಒಂದು ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ಅಂಡ್ ಇಂಟೆನ್ಷನ್ಸ್ ಅಂತ ಬಂದ್ರೆ ನಿಮ್ ಜೊತೆ ಒಂದು ಸೆಲೆಬ್ರೇಟಿಂಗ್ ಸಿಚುವೇಶನ್, ಅಂದ್ರೆ ದಿಸ್ ಇಸ್ ಮ್ಯಾರೇಜ್ ಆಗಿರ್ಬೋದು, ಫ್ಯಾಮಿಲೀಸ್ ಒಂದಾಗ್ತಾ ಇರೋದಾಗಿರ್ಬೋದು, ಸೆಲೆಬ್ರೇಷನ್, ಒಂದು ಈವೆಂಟ್. ನಿಮ್ ಜೊತೆ ಅವ್ರ ಲೈಫ್ದು ಎಲ್ಲ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವ್ರ ಲೈಫಲ್ಲಿ ಆಗೋ ಎಲ್ಲ ಆಗೋ ಹೋಗುಗಳು ಎಲ್ಲದನ್ನು ನಿಮ್ ಜೊತೆ ಹೇಳೋದಕ್ಕೆ ಇಷ್ಟಪಡ್ತಾರೆ, ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ನೀವೊಂಥರ ಅವರ ಸಪೋರ್ಟ್ ಸಿಸ್ಟಮ್. ನೀವೊಂಥರ ಹೆಂಗೆ ಅಂದ್ರೆ ನಿಮ್ ಜೊತೆ ಅವ್ರಿಗೆ ಗೊತ್ತು, ಲೈಕ್ ನಿಮ್ ಜೊತೆ ಕನೆಕ್ಟ್ ಆದ್ರೆ, ನಿಮ್ ಜೊತೆ ಕ್ಲೋಸ್ ಆಗಿದ್ರೆ ನೀವು ಯಾವತ್ತೂ ಅವ್ರಿಗೆ ಮೋಸ ಮಾಡಲ್ಲ, ನೀವು ಯಾವತ್ತೂ ಅವ್ರ ಬಗ್ಗೆ ಡೌಟ್ ಪಡಲ್ಲ, ನೀವು ಯಾವಾಗಲೂ ಈ ಕನೆಕ್ಷನ್ನ ಪಾಸಿಟಿವ್ ಆಗಿ ತಗೊತೀರಾ. ಸೊ ಈ ಥರ ಎಲ್ಲ ಥಾಟ್ಸ್ ಡೆಫಿನೆಟ್ಲಿ ಇವರಿಗೆ ಇದೆ, ವಿತೌಟ್ ಎನಿ ಡೌಟ್. ಬಟ್ ಇಲ್ಲಿ ಮೇನ್ ಆಗಿ ನಾನು ಏನು ನೋಡ್ತಾ ಇದ್ದೀನಿ, ಮೇ ಬಿ ನೀವು ತುಂಬ ಅವಾಗ ಒಟ್ಟೊಟ್ಟಿಗೆ ಸುತ್ತಾಡೋದು, ಪೋಸ್ಟ್ಸು ಅಪ್ಲೋಡ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಅವಾಯ್ಡ್ ಮಾಡಲೇಬೇಕು ಗ್ರೂಪ್ 1. ಬಿಕಾಸ್ ನಾನು ಮೇನಾಗಿ ಏನು ನೋಡ್ತಾ ಇದ್ದೀನಿ, ಒಂದಷ್ಟು ಹೊರಗಡೆ ಜನರು ನೀವಿಬ್ರು ಚೆನ್ನಾಗಿರೋದನ್ನ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಒಂದಷ್ಟು ಹೊರಗಡೆ ಜನರು ಈ ಕನೆಕ್ಷನ್ ಬಗ್ಗೆ ಅವ್ರಿಗೆ ಅಷ್ಟು ಖುಷಿ ಇಲ್ಲ. ಅವಾಗವಾಗ ಗಾಸಿಪ್ ತಗೋಬರೋದು, ಅವಾಗವಾಗ ಬಂದು ತೊಂದರೆ ಕೊಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಅಗೇನ್ ಪೇಜ್ ಆಫ್ ಸ್ವರ್ಡ್ಸ್ ಅಂತ ಅಂದ್ರೆ ಒಂದು 3ನೇ ವ್ಯಕ್ತಿ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ದೀನಿ. ಒಂದು 3ನೇ ವ್ಯಕ್ತಿ ಅವಾಗವಾಗ ಇಲ್ಲಿ ಬರೋದು, ನಿಮ್ಮ ಪರ್ಸನ್ನ ತಲೆ ತಿರುಗಿಸೋದು ಅಂತಾನೆ ಹೇಳ್ಬೋದು. ಆ ಥರ ಮಾಡ್ತಾ ಇದ್ದಾರೆ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಇವ್ರಿಗೆ ನಿಮ್ಮ ಜೊತೆ ಇದ್ರೆ ಒಂಥರ ಪ್ರೊಟೆಕ್ಟೆಡ್ ಫೀಲ್ ಆಗುತ್ತೆ. ಅವರ ಎಲ್ಲ ಸಕ್ಸಸ್ಫುಲ್ ಥಿಂಗ್ಸ್ ಏನೆಲ್ಲ ಅವ್ರ ಲೈಫಲ್ಲಿ ಅಚೀವ್ ಮಾಡ್ತಾರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡು ಸೆಲೆಬ್ರೇಟ್ ಮಾಡೋದನ್ನ ಇಷ್ಟಪಡ್ತಾರೆ. ಸೊ ಈ ಥರ ಒಂದು ಪರ್ಸನ್ ಮೇನ್ ಆಗಿ ಅವರು. ದಟ್ಸ್ ರಿಯಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ದೇರ್ ಈಸ್ ಪೇಜ್ ಆಫ್ ಕಪ್ಸ್, ಅಮೇಝಿಂಗ್. ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಈ ಪರ್ಸನ್. ವಾವ್, 9 ಆಫ್ ಕಪ್ಸ್, ವಾವ್. ಓಕೆ, ನಾನು ಮೇನಾಗಿ ಒಂದು ನೋಡ್ತಾ ಇದ್ದೀನಿ, ಪೇಜ್ ಆಫ್ ಸ್ವರ್ಡ್ಸ್ ಇರೋದ್ರಿಂದ ಇವಾಗ ಹೆಂಗಾಗ್ತದೆ, ಮೇ ಬಿ ತುಂಬ ಜನ ಇಲ್ಲಿ ಒಬ್ರನ್ನೊಬ್ರಿಗೆ ಗೊತ್ತಿದೆ, ಈ ಪರ್ಸನ್ ನೇಮ್ ಗೊತ್ತಿದೆ, ಈ ಪರ್ಸನ್ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಬಟ್ ಮೇ ಬಿ ಇನ್ ಡೆಪ್ತ್ ಆಗಿ ಅವ್ರ ಲೈಫ್ ಯಾವ ಥರ, ಅವರ ಲೈಫ್ ಸ್ಟೈಲ್ ಯಾವ ಥರ, ಇದು ನಿಮಗೆ ಗೊತ್ತಿಲ್ಲ. ಅ ಬಿಟ್ ಆಫ್ ಸ್ಟಾಕಿಂಗ್ ನಡೀತಾ ಇದೆ. ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿದೆ ಅಂದ್ರೆ ಮೇ ಬಿ ನೀವು ಅವ್ರನ್ನ ಸ್ಟಾಕ್ ಮಾಡೋದು, ನೀವು ಅವ್ರ ಬಗ್ಗೆ ಆನ್ಲೈನಲ್ಲಿ ಹುಡ್ಕೋದು, ಅವ್ರ ಬಗ್ಗೆ ವಿಚಾರಿಸೋದು, ಅವರ ಪ್ರೊಫೈಲ್ನ ನೋಡೋದು, ಅವ್ರು ಯಾವ ಥರ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗೋದು. ಇನ್ ಕೇಸ್ ಅವರ ಒಂದು ಝೋಡಿಯಾಕ್ ಸೈನ್ ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿದೆ ಅಂದ್ರೆ ಅವರು ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಸೊ ವೆರಿ ಸೂನ್ ಪೇಜ್ ಆಫ್ ಕಪ್ಸ್ ಮೇನ್ ಆಗಿ ಏನು ಹೇಳುತ್ತೆ ಅಂದ್ರೆ ಒಂದು ಪ್ರಪೋಸಲ್ ಬಗ್ಗೆ ಹೇಳುತ್ತೆ. ಪೇಜ್ ಆಫ್ ಕಪ್ಸ್ ಹೆಂಗಂದ್ರೆ ಒಂದು ಆಫರ್ನ ಸೆಂಡ್ ಮಾಡೋದು, ಫೈನಲಿ ಆ ಹಾಯ್ ಅನ್ನೋ ಒಂದು ಮೆಸೇಜ್ನ ಕಳಿಸ್ಬಿಡೋದು, ಫೈನಲಿ ಆ ರಿಕ್ವೆಸ್ಟ್ ಕಳಿಸ್ಬಿಡೋದು. ಸೊ ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಕಟಕ ರಾಶಿ ಹಾಗೂ ಮೀನ ರಾಶಿ ಆಗಿದ್ರೆ ಮೇ ಬಿ ನೀವು ಕಳಿಸ್ತೀರಾ ಇದನ್ನ.
ಇನ್ ಕೇಸ್ ಅವರ ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಮೀನರಾಶಿ ಹಾಗೂ ಕಟಕ ರಾಶಿ ಆಗಿದೆ ಅಂದರೆ ಅವ್ರು ನಿಮಗೆ ರಿಕ್ವೆಸ್ಟ್ ಕಳಿಸೋದನ್ನ ನೋಡ್ತಾ ಇದ್ದೀನಿ. ಸೊ ವೆರಿ ಸೂನ್ ಇನ್ ಕೇಸ್ ನಿಮ್ಮಿಬ್ರ ಮಧ್ಯೆ ಏನಾದರೂ ಪ್ರಾಬ್ಲಮ್ಸ್ ಆಗಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಮಾತಾಡಿಸ್ತಾ ಇಲ್ಲ ಅಂದರೆ ಒಂದು ಅಪಾಲಜಿ ಕಾರ್ಡ್ ಕೂಡ ಅದು, ಅಂದರೆ ಸಾರಿ ಕೇಳ್ಕೊಂಡು ಬರೋದು, ಲೆಟ್ ಸ್ಟಾರ್ಟ್ ನ್ಯೂ ಅಂತ ಬರೋದು. ಸೊ ಈ ಥರ. ಸೊ ಎರಡು ಪೇಜಸ್ ಇದೆ ಇಲ್ಲಿ. ಅ ಬಿಟ್ ಆಫ್ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ನ ಯೋಚನೆ ಮಾಡ್ತಾರೆ. ಓಕೆ, ಮೇ ಬಿ ನೀವ್ ಯಾವ ತರ ಯೋಚನೆ ಮಾಡ್ತೀರಾ ಅಂದ್ರೆ ಫ್ಯಾಮಿಲಿ, ರಿಲೇಷನ್ಸು, ಅವರು ಇವರು, ಸೊಸೈಟಿ, ಕರಿಯರು, ಜಾಬು, ದುಡ್ಡು ಎಲ್ಲ ನೋಡ್ತೀರಾ ಪ್ರಾಬಬ್ಲಿ. ಬಟ್ ನೀವು ಲಾಂಗ್ ಟರ್ಮ್ ಸೆಟಲ್ಮೆಂಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ. ಬಟ್ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ಲಿವ್ ಇನ್ ದ ಮೂಮೆಂಟ್, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋಣ, ಏನಾಗುತ್ತೆ ನೋಡೋಣ, ಏನ್ ಬರುತ್ತೆ ಅದನ್ನ ಆಕ್ಸೆಪ್ಟ್ ಮಾಡೋಣ, ಆ ತರ ಯೋಚನೆ ಮಾಡುವಂತ ಒಂದು ಪರ್ಸನ್. ಸೊ 9 ಆಫ್ ಕಪ್ಸ್ ಮೇನ್ ಆಗಿ ಇದು ಯಾವ ತರ ಅಂದ್ರೆ ಇಲ್ಲಿ ನೋಡ್ಬೋದು, ಈ ಪರ್ಸನ್ ಸುತ್ತ ಕಪ್ಸ್ ಇದೆ, ಅಂದ್ರೆ ವಾಟ್ ಎವರ್ ವಾಂಟೆಡ್, ಏನೆಲ್ಲ ಬೇಕು ಅದನ್ನ ಅಚೀವ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. 4 ಆಫ್ ವಾಂಡ್ಸ್, ಫೈನಲಿ ಈ ಪರ್ಸನ್ ಮೇ ಬಿ ನಿಮ್ಮಿಂದ ದೂರ ಹೋಗಿದ್ರು ಅನ್ಸುತ್ತೆ, ಏನೋ ಒಂದು ಅಚೀವ್ ಮಾಡೋದಕ್ಕೆ, ಏನೋ ಒಂದು ಲೈಫಲ್ಲಿ ಅವರಿಗೆ ಬೇಕಾದಿದ್ದನ್ನ ಪಡ್ಕೊಳ್ಳೋದಕ್ಕೆ, ಅವರ ಒಂದು ಗೋಲ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ. ಬಟ್ ಫೈನಲಿ ಈ ಒಂದು ಗೋಲ್ಸ್ ಇವಾಗ ಫುಲ್ಫಿಲ್ ಆಗಿರೋದನ್ನ ನೋಡ್ತಾ ಇದ್ದೀನಿ, ಅವ್ರು ಅಚೀವ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನಾವು ಇವಾಗ ನಿಮ್ಮ ಬಗ್ಗೆ ಬೆಟರ್ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ಇವರು ಒಂದು ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ಇವರು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಈ 9 ಆಫ್ ಕಪ್ಸ್ ಹೆಂಗೆ ಅಂತಂದ್ರೆ ಬಿಟ್ ಸೆಲ್ಫಿಶ್ ಪರ್ಸನ್ ಇವರು. ಇದು ಹೆಂಗೆ ಅಂತಂದ್ರೆ ಫಸ್ಟು ಸೆಲ್ಫ್ ಕೇರ್, ಫಸ್ಟು ನನ್ನ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ಕೊಳ್ಳೋಣ. 9 ಕಪ್ಸ್ ಹೆಂಗೆ ಅಂತಂದ್ರೆ ಏಸ್ ಆಫ್ ಕಪ್ಸ್, 2 ಆಫ್ ಕಪ್ಸ್, 3 ಆಫ್ ಕಪ್ಸ್, 4 ಆಫ್ ಕಪ್ಸ್, 5 ಆಫ್ ಕಪ್ಸ್, 6 ಆಫ್ ಕಪ್ಸ್, 7 ಆಫ್ ಕಪ್ಸ್, 8 ಆಫ್ ಕಪ್ಸ್ ಎಲ್ಲ ನೋಡ್ಕೊಂಡು ಬಂದು 9 ಆಫ್ ಕಪ್ಸ್ ಅಲ್ಲಿ ಇರೋದು. ಅಂದ್ರೆ ಇವ್ರು ಹೆಂಗೆ ಅಂತಾನೆ, ಇವ್ರ ಜರ್ನಿ ಹೆಂಗಿತ್ತು ಅಂದ್ರೆ ಎಮೋಷನಲಿ ಎಲ್ಲ ನೋಡ್ಕೊ ಬಂದ್ಬಿಟ್ಟಿದ್ದಾರೆ. ಲವ್ ಅಂದ್ರೆ ಯಾವ ತರ, ಲವ್ ದೂರ ಆದಾಗ ಹೆಂಗ್ ಹರ್ಟ್ ಮಾಡುತ್ತೆ, ನಾವ್ ಇಷ್ಟಪಡ್ತಿರೋರು ನಮ್ನ ಇಷ್ಟಪಡ್ತಾ ಇಲ್ಲ, ನಮಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂದಾಗ ಹೆಂಗ್ ಹರ್ಟ್ ಆಗುತ್ತೆ, ಆ ಥರ ಒಂದು ಪರ್ಸನ್ ಇವರು, ಎಲ್ಲ ನೋಡಿರುವ ಒಂದು ಪರ್ಸನ್. ಸೊ ಇವಾಗ ಹೆಂಗೆ ಅಂತಂದ್ರೆ ಮೇ ಬಿ ಇವರು ಫಾರ್ ಅ ಟೈಮ್ ಬೀಯಿಂಗ್ ಓಕೆ ಲವ್ಗೆ ಇಂಪಾರ್ಟೆನ್ಸ್ ಕೊಟ್ರೆ ಅದು ನನಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಅನ್ನೋದು ಡೌಟು, ಕಾನ್ಫಿಡೆನ್ಸ್ ಇಲ್ಲ ನನಗೆ. ಅದಕ್ಕೆ ಫಸ್ಟ್ ನಾನು ನನ್ನ ಗೋಲ್ಸ್, ನನ್ನ ಗುರಿಗೆ ಇಂಪಾರ್ಟೆನ್ಸ್ ಕೊಡೋಣ, ಆಮೇಲೆ ನಾನು ಲವ್ ಬಗ್ಗೆ ಯೋಚನೆ ಮಾಡೋಣ. ಬಿಕಾಸ್ ಲವ್ ಯಾವ ಥರ ಅಂದರೆ ಇನ್ನೊಂದು ಪರ್ಸನ್ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ, ರೈಟ್? ಆ ಇನ್ನೊಂದು ಪರ್ಸನ್ ನಮ್ಮ ಕಂಟ್ರೋಲಲ್ಲಿ ಇರ್ತಾರ, ಡೆಫಿನೆಟ್ಲಿ ಅದು ನಮಗೆ ಗೊತ್ತಿಲ್ಲ. ಬಟ್ ನಾವೇನ ಕಂಟ್ರೋಲ್ ಮಾಡ್ಬೋದು, ನಮ್ಮ ಲೈಫ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು, ನಮ್ಮ ಗೋಲ್ಸ್, ನಮ್ಮ ವಿಶಸ್. ನಾಳೆ ನಾನು ಏನು ಮಾಡ್ತೀನಿ ಅದನ್ನ ನಾನು ಕಂಟ್ರೋಲ್ ಮಾಡ್ಬೋದು. ಬಟ್ ನಾಳೆ ಅವ್ರೇನು ಮಾಡ್ತಾರೆ ಇನ್ನೊಬ್ರು, ಅದನ್ನ ನಾವು ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಸೊ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇದ್ರ ಬಗ್ಗೆ ಕಲ್ತು ಬಿಟ್ಟಿದ್ದಾರೆ ಇವರು, ರೈಟ್? ಎಲ್ಲ ಒಂದು ಫೇಸ್ನ ಕ್ರಾಸ್ ಮಾಡಿಬಿಟ್ಟು ಇವಾಗ ಇಲ್ಲಿದ್ದಾರೆ. ನಾನು ಯಾವ ಥರ ನೋಡ್ತಾ ಇದ್ದೀನಿ ಅಂದರೆ ಈ ಕಪ್ಸು ಎಲ್ಲ ಅಚೀವ್ ಮಾಡಿರೋದು ಇವರು ಲೈಫಲ್ಲಿ, ಏನೆಲ್ಲ ಅವ್ರಿಗೇನೆಲ್ಲ ಬೇಕು ಅದನ್ನ ಅಚೀವ್ ಮಾಡ್ಕೊಂಡಿದ್ದಾರೆ. ಅದು ಕರಿಯರ್ ಆಗಿರ್ಬೋದು, ಒಂದಷ್ಟು ಫ್ರೆಂಡ್ಸ್ ಆಗಿರ್ಬೋದು, ಒಂದಷ್ಟು ಬ್ಯೂಟಿಫುಲ್ ಔಟ್ಫಿಟ್ಸ್, ಬಟ್ಟೆಗಳಾಗಿರ್ಬೋದು, ಒಂದು ಹೆಲ್ದಿ ಎನ್ವಿರಾನ್ಮೆಂಟ್, ಹೋಮ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಇದೆಲ್ಲ ಇವರು ಅಚೀವ್ ಮಾಡಿರೋದು. ಅದನ್ನ ಪ್ರೊಟೆಕ್ಷನ್ ಥರ ಯೂಸ್ ಮಾಡ್ಕೊತಾ ಇದ್ದಾರೆ. ಡೆಫಿನೆಟ್ಲಿ ನಿಮಗೆ ಒಂಥರ ಫೀಲ್ ಆಗಿರ್ಬೋದು, ಈ ಪರ್ಸನ್ ಯಾಕೆ ಜಾಸ್ತಿ ಅಟೆನ್ಷನ್ ಕೊಡಲ್ಲ, ಯಾಕೆ ಜಾಸ್ತಿ ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಯಾಕೆ ಜಾಸ್ತಿ ಅವ್ರ ಬಗ್ಗೆ ಯೋಚನೆ ಮಾಡ್ಕೊತಾ ಇದ್ದಾರೆ. ಇಟ್ಸ್ ಬಿಕಾಸ್ ಅವ್ರದ್ದೇ ಜರ್ನಿ ಹೋಗಿದ್ದಾರೆ, ಅವ್ರದ್ದೇ ಜರ್ನಿ, ಪಾಸ್ಟ್ ಜರ್ನಿ ಅವ್ರಿಗೆ ಕಲಿಸ್ಬಿಟ್ಟಿದೆ ಎಟ್ ದ ಸೇಮ್ ಟೈಮ್, ರೈಟ್? ಬಟ್ ಹಂಗಂತ ಇವರು ತುಂಬಾ ಕ್ರೂವೆಲ್ ಆಗೋಗ್ಬಿಟ್ಟಿದ್ದಾರೆ, ತುಂಬಾ ಯಾರನ್ನೂ ಹತ್ರ ಇಟ್ಕೊತಾ ಇಲ್ಲ, ಆ ಥರ ಸಿಚುವೇಶನ್ ಕೂಡ ಅಲ್ಲ. ಬಟ್ ರೈಟ್ ನಾವು ಈ ಪರ್ಸನ್ ಹೆಂಗಿದ್ದಾರೆ ಅಂದ್ರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ನ. ಡೆಫಿನೆಟ್ಲಿ ನಿಮ್ಮಿಂದ ದೂರ ಹೋಗೋದನ್ನ ಇಷ್ಟಪಡ್ತಾ ಇಲ್ಲ. ಇಂಟೆನ್ಷನ್ ತುಂಬಾ ಕ್ಲಿಯರ್ ಆಗಿದೆ, ಅವ್ರಿಗೆ ನಿಮ್ಮ ಜೊತೆ ಇರಬೇಕು, ಅವ್ರಿಗೆ ನಿಮ್ಮ ಜೊತೆ ಎಲ್ಲ ಪಾಸಿಟಿವಿಟಿ, ಎಲ್ಲ ನೆಗೆಟಿವಿಟಿ ಎಲ್ಲದನ್ನು ಶೇರ್ ಮಾಡ್ಕೋಬೇಕು. ಬಿಕಾಸ್ ನಿಮ್ಮ ಜೊತೆ ಒಂದು ಸ್ಟೆಬಿಲಿಟಿ ನೋಡ್ತಾ ಇದ್ದಾರೆ. ಈವನ್ ದೋ ಸುಳ್ಳು ಹೇಳಿ ಆದರೂ ಈ ರಿಲೇಶನ್ಶಿಪ್ನ ನಾನು ಉಳಿಸ್ಕೋಬೇಕು, ಆ ಥರ ಥಾಟ್ಸಲ್ಲಿದ್ದಾರೆ. ಐ ಆಮ್ ನಾಟ್ ಶೋರ್ ಇವ್ರು ನಿಮಗೆಲ್ಲ ಸತ್ಯ ಹೇಳ್ತಾ ಇದ್ದಾರೆ ಅಂತ. ಬಟ್ ಅವ್ರು ಏನೆಲ್ಲ ಮಾಡ್ತಾ ಇದ್ದಾರೆ ರೀಸನ್ ಬಂದ್ಬಿಟ್ಟು ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಬಿಟ್ರೆ ನಿಮ್ಮನ್ನ ಬಿಟ್ಟು ಹೋಗೋದಕ್ಕಲ್ಲ.
ಇವಾಗ ಹೇಳ್ತಾರಲ್ವಾ, 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೇಕು ಅಂತ. ಸೊ ಆ ತರ ಲೈಕ್ ಅವಾಗವಾಗ ಅವ್ರ ಬಗ್ಗೆ ಸುಳ್ಳು ಹೇಳ್ತಾರೆ, ಅವಾಗವಾಗ ಅವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಕನ್ಫ್ಯೂಸಿಂಗ್ ಥಿಂಗ್ಸ್ ಹೇಳ್ತಾರೆ. ಬಟ್ ಅವರ ಇಂಟೆನ್ಷನ್ ಬಂದ್ಬಿಟ್ಟು ನಿಮ್ನ ಉಳಿಸ್ಕೊಳ್ಳೋದಕ್ಕೆ ಬಿಟ್ರೆ ನಿಮ್ನ ಕಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ದಟ್ ಈಸ್ ಫಾರ್ ಶೋರ್. ಸೊ ಸ್ಟಾಕ್ ಮಾಡ್ತಾರೆ ಫ್ಯೂಚರಲ್ಲಿ, ಅಂದರೆ ನಿಮ್ಮ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಪಡ್ಕೊಳ್ಳೋದು. ಆ್ಯಂಡ್ ವೆರಿ ಸೂನ್ ಆ ಇನ್ಫಾರ್ಮೇಷನ್ ಎಲ್ಲ ಪಡ್ಕೊಂಡ್ಮೇಲೆ ನಿಮಗೆ ರಿಕ್ವೆಸ್ಟ್ ಏನು ಮಾಡೋದು, ನಿಮಗೆ ಫೈನಲಿ ಒಂದು ಹೇಳ್ಕೊಡೋದು, ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದು, ಇದನ್ನು ನೋಡ್ತಾ ಇದ್ದೀನಿ ನಾನು. ಸೊ ಐ ಫೀಲ್ ಈ ಪರ್ಸನ್ ಇವಾಗ ಆ್ಯಂಡ್ ನೀವು ಕೂಡ ಇವಾಗ ಯಾವ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ, ಒಂದು ರೈಟ್ ಸಿಚುವೇಶನಲ್ಲಿ ಇದ್ದೀರಾ, ಒಂದು ಲವ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ, ಒಂದು ರೈಟ್ ಪರ್ಸನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ. ಮೇ ಬಿ ನೀವು ಯಾವ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ಗೈಸ್, ಇಟ್ಸ್ ಲೈಕ್ ಯು ಆರ್ ರೆಡಿ. ಒಂದು ರೈಟ್ ಪರ್ಸನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಯು ಆರ್ ರೆಡಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು, ನಿಮಗೆ ಇವಾಗ ಗೊತ್ತು ನಿಮಗೆ ಯಾವ ಥರ ಪರ್ಸನ್ ಬೇಕು, ನಿಮಗೆ ಯಾವ ಥರ ರಿಲೇಷನ್ಶಿಪ್ ಬೇಕು, ನಿಮಗೆ ಯಾವ ಥರ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿದ್ದರೆ ನಿಮಗೂ ಖುಷಿ ಆಗುತ್ತೆ, ಅವರಿಗೂ ಖುಷಿ ಆಗುತ್ತೆ. ಇದು ನಿಮ್ಮನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಐ ಫೀಲ್ ಈ ಪರ್ಸನ್ನ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಕೂಡ. ತುಂಬ ಜನ ಈ ಪರ್ಸನ್ ಯಾರೋ ಸ್ಟ್ರೇಂಜರ್ ಅಲ್ಲ, ಈ ಥರ ಒಂದು ಪರ್ಸನ್ ಬೇಕು, ಈ ಪರ್ಸನ್ ನನ್ನ ಲೈಫಲ್ಲಿ ಅಟ್ರಾಕ್ಟ್ ಆಗಬೇಕು ಅಂತ ನೀವು ಇದನ್ನು ಮ್ಯಾನಿಫೆಸ್ಟ್ ಮಾಡಿರೋದು. ಆ್ಯಂಡ್ ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆ. ಬಿಕಾಸ್ ಯು ಆರ್ ಇನ್ ದ ರೈಟ್ ಎನರ್ಜಿ. ಬಿಕಾಸ್ 9 ಆಫ್ ಕಪ್ಸ್ ಹೆಂಗೆ ಅಂತ ಅಂದರೆ, ಒಂದು ರೈಟ್ ಎನರ್ಜಿ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ. ನೀವು ಕೇಳಿರ್ಬೋದು, ನಾವು ಖುಷಿಯಲ್ಲಿ ಇರಬೇಕಾದ್ರೆ ಆಟೋಮೆಟಿಕ್ ಆಗಿ ನಮಗೆ ಎಲ್ಲ ಪಾಸಿಟಿವಿಟಿನ ನಾವು ಅಟ್ರಾಕ್ಟ್ ಮಾಡ್ಕೊತ ಬರ್ತೀವಿ. ನಾವು ಯಾವಾಗ ಅಳ್ತಾನೆ ಇರ್ತೀವಿ, ಯಾವಾಗ ನೆಗೆಟಿವ್ ಥಾಟ್ಸಲ್ಲೇ ಇರ್ತೀವಿ, ಅವಾಗ ಇನ್ನೂ ನೆಗೆಟಿವಿಟಿನ ನಾವು ಅಟ್ರಾಕ್ಟ್ ಮಾಡ್ಕೊತ ಬರ್ತೀವಿ. ಆ್ಯಂಡ್ ನಮ್ಮ ಜೊತೆ ನಮ್ಮ ಲೈಫಲ್ಲಿ ಆ ಮೂಮೆಂಟಲ್ಲಿ ಬರೋರೆಲ್ಲ ನಮಗೆ ನೆಗೆಟಿವಿಟಿ ತರೋರೇ ಆಗಿರ್ತಾರೆ. ಬಟ್ ಐ ಫೀಲ್ ನೀವು ಇವಾಗ ಒಂಥರ ರೈಟ್ ಪೊಸಿಷನಲ್ಲಿದ್ದೀರಾ, ಫುಲ್ ಹ್ಯಾಪಿಯೆಸ್ಟ್, ಲೈಕ್ ಕಂಪ್ಲೀಟ್ಲಿ ಹ್ಯಾಪಿ ಆಗಿದ್ದೀರಾ ನೀವು, ಗ್ರೂಪ್ 1. ಆ್ಯಂಡ್ ಈ ಒಂದು ಹ್ಯಾಪಿನೆಸ್ಸಲ್ಲೇ ನೀವು ರೈಟ್ ಡಿಸಿಷನ್ ತಗೊಳ್ಳೋದಕ್ಕಾಗೋದು ನಿಮ್ಮ ಫ್ಯೂಚರ್ ಬಗ್ಗೆ. ಬಿಕಾಸ್ ನಿಮಗೆ ಇವಾಗ ಅಂಥ ಸ್ಟ್ರೆಸ್ ಇಲ್ಲ, ಆ್ಯಂಡ್ ಒಂದು ರೈಟ್ ಪರ್ಸನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಕೂಡ. ಓಕೆ ಗಾಯ್ಸ್, ಇದಾಗಿತ್ತು ಗ್ರೂಪ್ 1 ನಿಮ್ಮ ರೀಡಿಂಗ್. ವೆರಿ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ನೀವು ಮ್ಯಾನಿಫೆಸ್ಟ್ ಮಾಡ್ತಿರೋ ಪರ್ಸನ್ನೇ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾ ಇರೋದು, ನಿಮ್ಮ ಕಡೆ ಬರ್ತಾ ಇರೋದು ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್. ಏನನ್ಸು ಅಂತ ಹೇಳಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಹಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಬರುತ್ತೆ, ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ಕನೆಕ್ಷನ್ನಿಂದ ನಿಮಗೆ ಏನು ಮೆಸೇಜ್ ಇದೆ, ನೀವು ಸ್ಟೇ ಆಗಬೇಕಾ, ಮೂವ್ ಆನ್ ಆಗಬೇಕಾ, ರೈಟ್? ಇದೆಲ್ಲದಕ್ಕೂ ಒಂದು ಆನ್ಸರ್ ಕೊಡೋಣ. ಎಟ್ ದ ಸೇಮ್ ಟೈಮ್ ಫೈನಲ್ ನಿಮಗೆ ಸಜೆಷನ್ ಏನು, ಈ ಪರ್ಸನ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ನಿಮಗೆ ಏನು ಸಜೆಷನ್ ಇದೆ, ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್. ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಲೆಟ್ಸ್ ಸಿ. ನಾನು ಶಫಲ್ ಮಾಡೋಷ್ಟೊತ್ತಿಗೆ ಆ ಪರ್ಸನ್ ನೇಮ್, ನಿಮ್ಮ ಮೈಂಡಲ್ಲಿರುವಂಥ ಪರ್ಸನ್ ನೇಮ್ 3 ಸರ್ತಿ ನೀವು ಹೇಳಬೇಕು. ಓಕೆ, ಐ ಹೋಪ್ ಹೇಳ್ಕೊಂಡಿದ್ದೀರಾ. ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಹೇಳಿ, ಯಾವ ಅರ್ಜೆಂಟ್ ಕೂಡ ಇಲ್ಲ ನಮಗೆ ಇವತ್ತು ಅಲ್ವಾ. ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಇವ್ರ ಬಗ್ಗೆ ಯೋಚನೆ ಮಾಡಿ, ಪಾಸಿಟಿವಿಟಿ, ನೆಗೆಟಿವಿಟಿ ಎಲ್ಲದನ್ನು ಯೋಚನೆ ಮಾಡಿ. ಓಕೆ, ನೈಟ್ ಆಫ್ ವಾಂಡ್ಸ್ ಫಸ್ಟ್ ಕಾರ್ಡ್ ಆಗಿ ಬಂದಿದೆ ನಿಮಗೆ. ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿ. ಓ, 2 ನೈಟ್ಸ್ ಬಂದಿದೆ. ಬ್ಯೂಟಿಫುಲ್. Let's see. There is 10 of wands,
10 ಆಫ್ ವಾಂಡ್ಸ್ ಬಂದಿದೆ, ಮಜಿಷಿಯನ್ ಬಂದಿದೆ. ಓಕೆ, ವೆರಿ ಸ್ಮಾರ್ಟ್ ಕಾರ್ಡ್ಸ್. ಒನ್ ಥಿಂಗ್ ನಾನು ಏನು ನೋಡ್ತೀನಿ, ನಿಮ್ಮ ಝೋಡಿಯಾಕ್ ಸೈನ್ ಅಥವಾ ನಿಮ್ಮ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಫೈರಿ ಝೋಡಿಯಾಕ್ ಸೈನ್, ಅಂದರೆ ಧನಸ್ಸು ರಾಶಿ, ಮೇಷರಾಶಿ ಹಾಗೂ ಸಿಂಹರಾಶಿ, ಅಥವಾ ಏರ್ ಸೈನ್ ತುಲಾರಾಶಿ, ಮಿಥುನ ರಾಶಿ ಹಾಗೂ ಕುಂಭರಾಶಿ, ಇಷ್ಟರ ಒಳಗಾಗಿರುತ್ತೆ. ಎಸ್ ಅಂತ ಅಂದರೆ ಎಸ್, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಓಕೆ, ಸೊ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ, ನೈಟ್ ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ ಕರೆಂಟ್ ಸಿಚುವೇಶನ್ ಅಲ್ಲಿ. ನೈಟ್ ಆಫ್ ವಾಂಡ್ಸ್ ಬಂದಾಗೆಲ್ಲ ಬಿಟ್ ಅರ್ಜೆನ್ಸಿ ಇದು. ನಾನು ಶಫಲ್ ಮಾಡ್ಬೇಕಾದ್ರೆ ಒಂದು ವರ್ಡ್ ಹೇಳಿದೆ, ಅರ್ಜೆಂಟ್ ಇಲ್ಲ ನಮಗೆ, ಆರಾಮಾಗಿ ಯೋಚನೆ ಮಾಡಿ ಅಂತ. ಬಿಕಾಸ್ ನಾನು ಮೇನಾಗಿ ಏನು ನೋಡ್ತಾ ಇದ್ದೀನಿ, ಪ್ರಾಬಬ್ಲಿ ಇದು ನಿಮ್ಮ ಎನರ್ಜಿ ಗ್ರೂಪ್ 2, ಅಂದರೆ ಪೇಷನ್ಸ್ ಅನ್ನೋದನ್ನ ಕಳ್ಕೊಬಿಟ್ಟಿದ್ದೀರಾ. ಓಕೆ, ಈ ರಿಲೇಶನ್ಶಿಪ್ ಏನಾಗುತ್ತೆ, ಬಿಕಾಸ್ ನೈಟ್ ಆಫ್ ವಾಂಡ್ಸ್ ಮತ್ತೆ ನೈಟ್ ಆಫ್ ಸ್ವೋರ್ಡ್ಸ್ ಎರಡೂ ಕೂಡ ಬಿಟ್ ವೆರಿ ಕ್ವಿಕ್ ಎನರ್ಜಿ ಇದು. ಈ ಪರ್ಸನ್ ಯಾವ ಥರ ಅಂದರೆ ವೆಯ್ಟ್ ಮಾಡಲ್ಲ, ನೋಡೋಣ ಅವ್ರಿಗೆ ಟೈಮ್ ಕೊಡೋಣ, ಇಲ್ಲಿ ತನಕ ಹೋಗುತ್ತೆ ಈ ಕನೆಕ್ಷನ್ ನೋಡೋಣ, ಆ ಥರ ಯೋಚನೆ ಮಾಡಿ ವೆಯ್ಟ್ ಮಾಡಿ ಕೂರುವ ಒಂದು ಕಾರ್ಡ್ ಅಲ್ಲ ಅದು. ಓಕೆ, ನೈಟ್ ಆಫ್ ಸ್ವೋರ್ಡ್ಸ್ ಮತ್ತು ನೈಟ್ ಆಫ್ ವಾಂಡ್ಸ್ ಅಂತ ಇಲ್ಲಿ ನೋಡ್ಬೋದು ನೀವು. ಈ ಕುದುರೆನ ನೋಡ್ಬೋದು, 2 ಕುದುರೆಗಳು ಓಡ್ತಾ ಇದೆ, ಲೈಕ್ ಯಾವುದೋ ಒಂದು ರೇಸಲ್ಲಿ ಇದ್ದೀವಿ ನಾವು ಅನ್ನೋ ಥರ. ಈ ಪರ್ಸನ್ ಇವಾಗ ಕರೆಂಟ್ ಸಿಚುವೇಶನ್ ಹೆಂಗಿದೆ ಅಂದರೆ, ಲೈಕ್ ಎಲ್ಲ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ, ಮೀಟ್ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ, ಅವ್ರು ಮೆಸೇಜ್ ಮಾಡಿದ ಕೂಡಲೇ ಪಟಾರ್ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ಬಟ್ ಎಟ್ ದ ಸೇಮ್ ಟೈಮ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ತುಂಬ ಇದೆ ನಿಮ್ಮ ಕಡೆಯಿಂದ. ಬಿಕಾಸ್ ನೈಟ್ ಆಫ್ ಸ್ಪೋರ್ಟ್ಸ್ ಅಂತ ಅಂದರೆ ನಿಮ್ಮ ಕಡೆಯಿಂದ ಪೇಷನ್ಸ್ ಅನ್ನೋದು ಅವ್ರಿಗೆ ಸಿಗ್ತಾ ಇಲ್ಲ. ಮೇ ಬಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಇವರಿಗೆ ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ 10 ಆಫ್ ವಾಂಡ್ಸ್ ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಕಂಪ್ಲೀಟ್ ಆಗಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅವರ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಅವರ ಲೈಫಲ್ಲಿದೆ. ಬಿಕಾಸ್ 10 ಆಫ್ ವಾಂಡ್ಸ್ ಅಂತ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಹೇಳುತ್ತೆ, ಒಂದು ಬರ್ಡನ್ ಅಂತ ಹೇಳುತ್ತೆ, ಒಂದಷ್ಟು ಟೈಮ್ ಆಗ್ತಾ ಇಲ್ಲ ಇದನ್ನು ಮಾಡೋದಕ್ಕೆ, ಆ ಥರ ಹೇಳುತ್ತೆ. ಸೊ ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವರಿಗೆ ಅವರ ಒಂದು ದಿನನಿತ್ಯ ಆ್ಯಕ್ಟಿವಿಟೀಸ್, ಕರಿಯರ್ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಹೆಲ್ತ್ ಇಶ್ಯೂ ಆಗಿರ್ಬೋದು, ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ ಇದೆ, ನಿಮ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ರೆಸ್ಪಾನ್ಸಿಬಿಲಿಟಿ ಅವರು. ಬಟ್ ಒನ್ ಥಿಂಗ್ ಈಸ್, ಗಿವ್ ಅಪ್ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ, ಏನೋ ಆಗೋದೇ ಇಲ್ಲ ಅಂತ ಬಿಡ್ತಾ ಇಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದಾರೆ, ನಿಮಗೆ ಟೈಮ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಎಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಅವ್ರಿಗೆ ಫೀಲ್ ಆಗ್ತಾ ಇದೆ, ಈ ರಿಲೇಶನ್ಶಿಪ್ ತುಂಬ ಫಾಸ್ಟ್ ಹೋಗ್ತಾ ಇದೆ. ಏನೋ ಅವ್ರಿಗೆ ಹೆಂಗೆ ಅಂತ ಅಂದರೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ತೊಗೊಂಡು ಹೋಗೋದಕ್ಕೆ ಇಷ್ಟ ಇದೆ. ಏನೋ ಏನಾಗುತ್ತೆ ನೋಡೋಣ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೆ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಎಸ್ ಅನ್ನೋದಕ್ಕೆ ಆಗ್ತಾ ಇಲ್ಲ ನಿಮಗೆ. ಬಟ್ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ಬೋತ್ ನೈಟ್ ಆಫ್ ವಾಂಡ್ಸ್ ಮತ್ತು ನೈಟ್ ಆಫ್ ಸ್ವೋರ್ಡ್ಸ್ ಬಂತು ಅಂದರೆ ವೆರಿ ಸ್ಮಾರ್ಟ್ ಪೀಪಲ್ ಇವರು, ರೈಟ್? ವೆರಿ ಸ್ಮಾರ್ಟ್ ವೇಯಲ್ಲಿ ಲೈಫ್ನ ಯೋಚನೆ ಮಾಡ್ತಾರೆ, ವೆರಿ ಸ್ಮಾರ್ಟ್ ವೇಯಲ್ಲಿ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾರೆ, ಆ ಥರ ಒಂದು ಪರ್ಸನ್. ಸೊ ಇಲ್ಲಿ ನೋಡ್ಬೋದು ನೀವು, ಯಾವುದೇ ಕಪ್ಸ್ ಎನರ್ಜಿ ಇಲ್ಲ, ಯಾವುದೇ ಎಮೋಷನಲ್ ಎನರ್ಜಿ ಇಲ್ಲ. ಸೊ ಈ ಥರ ಸಿಚುವೇಶನ್ ನಾನು ಏನು ನೋಡ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ನಿಮಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ ಈ ಪರ್ಸನ್ದು ಪ್ರಯಾರಿಟಿ ಇವಾಗ ಬೇರೆ ಕಡೆನೇ ಇದೆ. ಇದರ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಲೈಫ್ನ ಎಂಜಾಯ್ ಮಾಡೋದಾಗಿರ್ಬೋದು, ಅವ್ರ ಕರಿಯರಿಗೆ ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು, ಆ ಥರ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇರೋವರೆಗೂ ಒಂಥರ ನಿಮ್ಮ ಲೈಫಲ್ಲಿ ಎಕ್ಸೈಟ್ಮೆಂಟ್ ಅನ್ನೋದೊಂದಿರುತ್ತೆ, ಸಮ್ ಸ್ಪೆಷಲ್ ಥಿಂಗ್ಸ್ ಅನ್ನೋದೊಂದಿರುತ್ತೆ ಅಂತ. ಯಾವತ್ತೂ ಗಿವ್ ಅಪ್ ಮಾಡಲ್ಲ, ಈಸಿಯಾಗಿ ಟ್ರೈ ಮಾಡ್ತಾರೆ, ಎಟ್ ದೇರ್ ಬೆಸ್ಟ್ ಟ್ರೈ ಮಾಡ್ತಾರೆ. ಇಲ್ಲಿ ಮಜಿಷಿಯನ್ ಬಂದಿದೆ. ಸೊ ಕನೆಕ್ಷನ್ ಫ್ಯೂಚರ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹಾಗೇ ಇರುತ್ತೆ. ತುಂಬ ಜನ ಏನು ನೋಡ್ತಾ ಇದ್ದೀರಾ ಇಲ್ಲಿ, ನೀವು ಇವರಿಂದ ಯಾವುದೇ ರೀತಿ ಎಮೋಷ್ನಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ಅವ್ರು ನಿಮ್ಮ ಲೈಫಲ್ಲಿ ಇರಬೇಕು ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಅವ್ರು ನಿಮ್ಮ ಲೈಫಲ್ಲಿ ಇದ್ದರೆ ಏನೋ ಒಂಥರ ಎಕ್ಸೈಟ್ಮೆಂಟ್, ನಿಮಗೆ ಏನೋ ಒಂಥರ ಖುಷಿ, ಅವ್ರ ಜೊತೆ ಮಾತಾಡೋದು ಅಂದರೆ ಖುಷಿ, ಅವ್ರು ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊಳ್ಳೋದು ಅಂದರೆ ನಿಮಗೊಂಥರ ಖುಷಿ,
ಅವರು ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದೇ ಒಂದು ಖುಷಿ. ಮೇ ಬಿ ನಿಮಗೆ ಇವ್ರ ಕ್ರಶ್ ಅನ್ಸುತ್ತೆ, ಒಂದು ಪಾಯಿಂಟಲ್ಲಿ ಇವ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ರಿ, ಬಟ್ ಫೈನಲಿ ಇವ್ರನ್ನ ಅಟ್ರಾಕ್ಟ್ ಮಾಡಿಬಿಟ್ಟಿದ್ದೀರಾ ನೀವು, ವಿತೌಟ್ ಎನಿ ಡೌಟ್ ಅಟ್ರಾಕ್ಟ್ ಮಾಡಿಬಿಟ್ಟಿದ್ದೀರಾ. ಬಟ್ ಈ ಪರ್ಸನ್ ಅಷ್ಟು ಎಮೋಷ್ನಲ್ ಅಲ್ಲ ಇವರು, ಬಿಕಾಸ್ ಇಲ್ಲಿ ಯಾವುದೇ ರೀತಿ ಎಮೋಷನಲ್ ಕಾರ್ಡ್ಸ್ ಬಂದಿಲ್ಲ ನಮಗೆ, ರೈಟ್. ಇದು ಫೈರ್ ಎನರ್ಜಿ, ಏರ್ ಎನರ್ಜಿ, ಫೈರ್ ಎನರ್ಜಿ, ದಿಸ್ ಈಸ್ ಮರ್ಕ್ಯೂರಿ ಎನರ್ಜಿ ಅನ್ಬೋದು. ವೆರಿ ಸ್ಮಾರ್ಟ್, ವೆರಿ ಇಂಟೆಲಿಜೆಂಟ್. ಇಲ್ಲಿ ಲವ್ಗಿಂತ ಮುಂಚೆ ಸ್ಮಾರ್ಟ್ನೆಸ್ ಬರ್ತಾ ಇದೆ, ಇಂಟೆಲಿಜೆಂಟ್ ಥಿಂಗ್ಸ್ ಮತ್ತೆ ಬರ್ತಾ ಇದೆ. ಸೊ ಈ ಪರ್ಸನ್ ಯಾವ ಥರ ಅಂದರೆ ನಿಮ್ಮ ಜೊತೆ ಅಡ್ವೆಂಚರ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಅಂದರೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಲಿವ್ ಇನ್ ದ ಮೂಮೆಂಟ್. ಬಿಕಾಸ್ ನೈಟ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪೀಪಲ್ ಯಾವತ್ತೂ ಕೂಡ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಜಸ್ಟ್ ಇಮ್ಯಾಜಿನ್, ಅಲ್ಲೊಂದು ರೇಸ್ ಆಗ್ತಾ ಇದೆ, ಆ ರೇಸಲ್ಲಿ ನಾವಿದ್ದೀವಿ, ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡೋಣ, ಮುಂದೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡೋಣ, ನಾಳೆ ಏನಾಗುತ್ತೆ ಅಂತ ಆ ರೇಸ್ ಮಧ್ಯದಲ್ಲಿ ನಿಮಗೆ ಮ್ಯಾಟರ್ ಆಗುತ್ತೆ. ಎಸ್ಪೆಷಲಿ ನೈಟ್ ಆಫ್ ಸ್ಪೋರ್ಟ್ಸ್ ಅಲ್ಲಿ ನೀವು ಹಿಂದೆ ಎನರ್ಜಿ ಕೂಡ ನೋಡ್ಬೋದು ಇಲ್ಲಿ, ರೈಟ್. ಅ ಬಿಟ್ ಆಫ್ ಡಿಸ್ಟರ್ಬ್ಡ್ ಎನರ್ಜಿ, ಒಂಥರ ಈ ಕುದುರೆ ತುಂಬಾನೇ ಫಾಸ್ಟ್ ಹೋಗ್ತಾ ಇದೆ, ಅದಕ್ಕೆ ಕ್ಲೌಡ್ಸ್ ತುಂಬಾ ಬೇಗ ಮೂವ್ ಆಗ್ತಾ ಇದೆ. ಈ ಒಂದು ಎನರ್ಜಿ ಹೆಂಗೆ ಅಂತಂದ್ರೆ ದಿಸ್ ಇಸ್ ಆಲ್ಸೋ ವೆರಿ ಫೈರ್ ಎನರ್ಜಿ, ದಿಸ್ ಇಸ್. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಜೊತೆ ಅಡ್ವೆಂಚರ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ನಿಮ್ಮ ಜೊತೆ ಆಸ್ ಅ ಫ್ರೆಂಡಾಗಿ ಏನೆಲ್ಲ ಮಾಡ್ಬೋದು, ಪ್ಲೇಸಸ್ ಹೋಗ್ಬೋದು, ಪಾರ್ಟೀಸಿಗೆ ಹೋಗ್ಬೋದು, ರೈಟ್. ಪಾರ್ಟಿಗೆ ಹೋಗೋದು, ಮಜಾ ಮಾಡೋದು, ಎಂಜಾಯ್ ಮಾಡೋದು, ಆ ಮೂಮೆಂಟ್ನ ಚೆರಿಷ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ, ಓಕೆ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ನಿಮ್ಮ ಜೊತೆ ಇವಾಗಲೇ ಒಂದು ಕನ್ಫರ್ಮೇಷನಿಗೆ ಬಂದಿಲ್ಲ, ಅಂದರೆ ಫ್ಯೂಚರಲ್ಲೂ ಇವ್ರ ಜೊತೆ ಹಿಂಗೆ ಇರಬೇಕು ಆ ಥರ ಥಾಟ್ಸ್ ಡೆಫಿನೆಟ್ಲಿ ಇವ್ರಿಗೆ ಇವಾಗಲೇ ಬಂದಿಲ್ಲ, ದಟ್ ಈಸ್ ಫಾರ್ ಶೋರ್. ಮುಂಚೆನೇ ಹೇಳ್ದಂಗೆ ಲಿವ್ ಇನ್ ದ ಮೂಮೆಂಟ್ ಆ ಥರ. ಯಾ, ಲೆಟ್ ಸಿ ನಿಮಗೆ ಇನ್ನೂ ಏನೇನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಕನೆಕ್ಷನ್ ಎಕ್ಸಾಕ್ಟ್ಲಿ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹಾಗೆ ಹೋಗುತ್ತೆ. ಇದರಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಬರಲ್ಲ. ವಾವ್, ಎಂಪ್ರೆಸ್, ವಾವ್, ದೇರ್ ಈಸ್ 4 of Cups. ಎಸ್, ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಈ ಪರ್ಸನ್ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಮೆಸೇಜ್ ಮಾಡ್ತಾ ಇದ್ದಾರೆ, ತುಂಬ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಅಟೆನ್ಷನ್ ಅವ್ರ ಮೇಲೆ ಬರಲಿ ಅಂತ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಸಿ, ನೈಟ್ ಆಫ್ ಸ್ವರ್ಡ್ಸ್ ಅಂತ ಅಂದರೆ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆಯಿಂದ ಏನು ಡಿಸಿಷನ್ ಅಂತ ಕೇಳೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡ್ಬೋದು 4 of Cups ಎನರ್ಜಿ ಯಾವ ಥರ ಅಂದರೆ, ಏನಾದ್ರು ಒಂದು ಹೊಸದು ಬರ್ತಾ ಇದೆಯಾ ಅದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ನೀವು. ಅಥವಾ ನೀವು ಹೆಂಗೆ ಹೋಗ್ಬಿಟ್ಟಿದ್ದೀರಾ ಅಂದರೆ, ಯಾರು ಬಂದು ಫ್ರೆಂಡ್ಸ್ ಬಂದು ಪ್ಲ್ಯಾನ್ ಮಾಡೋಣ ಹೋಗೋಣ ಹೊರಗೆ ಹಿಂಗೆಲ್ಲ ಹೇಳಿದ್ರೆ, ಯಾರು ಹೋಗ್ತಾರೆ ಏನೋ, ಯಾರು ಇಂಪಾರ್ಟೆನ್ಸ್ ಕೊಡ್ತಾರೆ. ಐ ಫೀಲ್ ಒಂದು ರೈಟ್ ಪರ್ಸನ್ ರೈಟ್ ಇನ್ ಫ್ರಂಟ್ ಆಫ್ ಯು ಇದ್ದಾರೆ. ಐ ಫೀಲ್ ನೀವು ಕೇಳ್ತಿರುವಂಥ ಪರ್ಸನ್, ದೇರ್ ಈಸ್ ಲವ್, ಇವರಿಗೆ ಲವ್ ಇದೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಎಕ್ಸ್ಪ್ರೆಸ್ ಮಾಡೋ ವೇ ಡಿಫ್ರೆಂಟ್ ಅಂತ ಹೇಳ್ಬೋದು. ಇವಾಗ ಒಬ್ಬೊಬ್ರು ತುಂಬಾ ಕೇರಿಂಗ್ ಮಾಡೋದು, ತುಂಬಾ ಕನ್ಸರ್ನ್ ತೋರಿಸೋದು, ಆ ಥರ ವೇಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಇವ್ರು ಯಾವ ಥರ ಅಂದರೆ, ಏನೋ ಪ್ಲ್ಯಾನ್ಸ್ ಮಾಡೋದು, ನಿಮ್ಮನ್ನ ಕರೆಯೋದು, ಆಲ್ ಆಫ್ ಅ ಸಡನ್ ನಿಮ್ಮನ್ನ ಮಾತಾಡ್ಸೋದು, ಆಲ್ ಆಫ್ ಅ ಸಡನ್ ನಿಮಗೆ ಕಾಲ್ ಮಾಡಿ ಏನು ವಿಚಾರ ಅಂತ ಕೇಳೋದು. ಒಬ್ಬೊಬ್ರು ಇರ್ತಾರೆ, ಊಟ ಆಯ್ತಾ, ತಿಂಡಿ ಆಯ್ತಾ, ಎಲ್ಲದನ್ನೂ ಕೇಳ್ತಾರೆ. ಬಟ್ ಇವರು ಆ ಥರ ಅಲ್ಲ. ಖುಷಿ ಆದಾಗ ಸಡನ್ ಆಗಿ ಒಂದು ಕಾಲ್ ಮಾಡೋದು. ಸೊ ಇದು ಈ ಥರನೇ ಪರ್ಸನ್ ಇವರು. ಮೇ ಬಿ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇಟ್ಸ್ ಡಿಫ್ರೆಂಟ್. ಮೇ ಬಿ ನೀವೇನೋ ಬೇರೆನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಓವರ್ಲಿ ಕೇರಿಂಗ್ ಪರ್ಸನ್, ಓವರ್ಲಿ ಲವ್ ಮಾಡುವ ಒಂದು ಪರ್ಸನ್, ಓವರ್ಲಿ ನಿಮಗೆ ಅಂತಾನೆ ಇಂಪಾರ್ಟೆನ್ಸ್ ಕೊಡುವ ಒಂದು ಪರ್ಸನ್, ಓವರ್ಲಿ ಮೆಚ್ಯೂರ್ಡ್ ಪರ್ಸನ್, ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಮೇ ಬಿ ಈ ಪರ್ಸನ್ ಆ ಥರ ಅಲ್ಲ, ಬಿಕಾಸ್ ಇವರಲ್ಲಿ ತುಂಬ ಫೈರ್ ಎನರ್ಜಿ ಇದೆ. ಅಗೇನ್ ಎಂಪ್ರೆಸ್, ವೀನಸ್, ಟಾರಸ್ ಮತ್ತೆ ಲೀಬ್ರಾ ಸೈನ್ ಬರುತ್ತೆ. ವೆರಿ ಗ್ರೌಂಡೆಡ್ ಪರ್ಸನ್ ಇವರು ಎಟ್ ದ ಸೇಮ್ ಟೈಮ್. ಬಟ್ ನೀವು ಇದನ್ನ ನೋಡ್ತಾ ಇಲ್ಲ. ದ ಥಿಂಗ್ ಈಸ್, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇವ್ರ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದೀರಾ. ಓಕೆ, ಈ ಪರ್ಸನ್ ಹಿಂಗೆ, ಓಕೆ ಈ ಕನೆಕ್ಷನ್ ಹಿಂಗೆ ಅಂತ ಒಂದು ಒಪಿನಿಯನ್ ನಿಮ್ಮ ಮೈಂಡಲ್ಲೇ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದೀರಾ. ಮೇ ಬಿ ಆ ಒಪಿನಿಯನ್ ಇಂದ ನಿಮಗೆ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಈ ಪರ್ಸನ್ ನನಗೆ ಸರಿ ಹೋಗಲ್ಲ ಅಂತ ಅನ್ಕೋಬಿಟ್ಟಿದ್ದೀರಾ.
ಆ ಒಂದು ಒಪಿನಿಯನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮಗೇನೆ ಆಗ್ತಾ ಇಲ್ಲ. ಸೊ ಐ ಫೀಲ್ ಈ ಪರ್ಸನ್ ಒಂದು ಲವ್, ಸಿ ದಿಸ್ ಇಸ್ ಎಂಪ್ರೆಸ್ ಅಂದ್ರೆ ದಿಸ್ ಇಸ್ ಗಾಡ್ ಆಫ್ ಲವ್ ಅಂತಾನೆ ಹೇಳ್ಬೋದು, ರೈಟ್? ಈ ಪರ್ಸನ್ ಡೆಫಿನೆಟ್ಲಿ ಲವ್ ಅನ್ನೋದೊಂದಿದೆ. ಮೇ ಬಿ ಅದು ನಿಮಗೆ ಇವಾಗ ರಿಯಲೈಸ್ ಆಗಲ್ಲ, ಮೇ ಬಿ ಅವರಿಗೆ ಆ ಪರ್ಸನ್ ಕೂಡ ಇವಾಗ ಅಥವಾ ಈ ಒಂದು ರೀಡಿಂಗ್ ನೋಡ್ತಾ ಇದೀರಲ್ವಾ, ಇನ್ ಅನದರ್ ಒಂದು 1-2-3 months ತನಕ ಅವ್ರು ಓಪನ್ ಅಪ್ ಆಗಲ್ಲ ಅನ್ಸುತ್ತೆ, ಅವ್ರು ಇದಕ್ಕೊಂದು ಕ್ಲಾರಿಟಿ ಕೊಡಲ್ಲ ಅನ್ಸುತ್ತೆ. ಬಟ್ ಒಂದಿನ ಅವ್ರಿಗೂ ಕ್ಲಾರಿಟಿ ಕೊಡ್ತಾರೆ, ಅವರು ರಿಯಲೈಸ್ ಮಾಡ್ಕೊಂತಾರೆ. ಬಟ್ ಇದೆಲ್ಲ ಒನ್ ಥಿಂಗ್ ನಾವಿಲ್ಲಿ ನೋಡ್ಬೇಕಾಗಿರೋದು, 2 ಮೇಜರ್ ಆರ್ಕಾನಾಸ್ ಬಂದ್ರೆ ನಿಮಗೆ. ಎಂಪ್ರೆಸ್ ಅಂದ್ರೆ ಒಂದು ಮೇಜರ್ ಆರ್ಕಾನ, ಮೆಜಿಷಿಯನ್ ಅಂದ್ರೆ ಒಂದು ಮೇಜರ್ ಆರ್ಕಾನ. ಸೊ ಐ ಫೀಲ್ ನೀವು ಇವಾಗ್ಲೇ ಈ ಒಂದು ಪರ್ಸನ್ದು ಪೊಟೆನ್ಷಿಯಲ್ ನ ನೋಡಿಲ್ಲ ಅಂದ್ರೆ, ಮುಂಚೆನೆ ಹೇಳ್ದಂಗೆ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದೀರಾ, ಇಲ್ಲ ಈ ಪರ್ಸನ್ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ, ಈ ಪರ್ಸನ್ ನಂಬಿ ನಾನು ಒಂದ್ ಹೆಜ್ಜೆ ಮುಂದೆ ಇಡೋದಕ್ಕಾಗಲ್ಲ. ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೀವ್ ಎಫರ್ಟ್ ಹಾಕ್ತಾ ಇಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ನೀವು ಇವ್ರನ್ನ ಬ್ಲೇಮ್ ಮಾಡ್ತಾ ಇರ್ಬೋದು, ನನಗೆ ಇವ್ರ ಕಡೆಯಿಂದ ನನಗೆ ಬೇಕಾಗಿರೋ ಎಫರ್ಟ್ ಬರ್ತಾ ಇಲ್ಲ, ಇವ್ರ ಕಡೆಯಿಂದ ಕಂಪ್ಲೀಟ್ ಆಗಿ ಅಟೆನ್ಷನ್ ನನ್ನ ಮೇಲೆ ಬರ್ತಾ ಇಲ್ಲ, ನಾನು ಇವ್ರನ್ನ ನಂಬೋದಕ್ಕಾಗಲ್ಲ ಬಿಕಾಸ್ ಇವ್ರಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ, ನಾನು ಇವ್ರನ್ನ ನಂಬೋದಕ್ಕಾಗಲ್ಲ, ಇವ್ರು ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟು, ಎಲ್ಲರ ಜೊತೆನೂ ಮಾತಾಡ್ತಾರೆ, ನಾನು ನಂಗೆ ಸ್ಪೆಷಲ್ ಅನ್ಕೊಂಡಿದೀನಿ ಬಟ್ ನಂಬೋದಕ್ಕಾಗಲ್ಲ, ಈ ತರ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಎಫರ್ಟ್ ಹಾಕ್ತಿಲ್ಲ ಅಂದ್ರೆ ದಟ್ ಈಸ್ ಯು. ಇಲ್ಲಿ ನೀವ್ ಎಫರ್ಟ್ ಹಾಕ್ತಾ ಇಲ್ಲ, ಬಿಕಾಸ್ ಅವ್ರ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ, ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಅಟೆನ್ಷನ್ ಸಿಗ್ಲಿ ಅಂತ. ಬಟ್ ಇಲ್ಲಿ ನೀವು ಒಪ್ಕೊಳ್ತಾ ಇಲ್ಲ, ನೀವು ರೆಡಿ ಆಗ್ತಾ ಇಲ್ಲ, ನೀವು ಏನೇ ಹೇಳಿದ್ರು ಅದಕ್ಕೆ ನೋ ಅಂತ ಇದ್ದೀರಾ, ಏನೇ ಹೇಳಿದ್ರು ಅದಕ್ಕೆ 50-50 ಆನ್ಸರ್ಸ್ ಕೊಡ್ತಾ ಇದ್ದೀರಾ. ನಿಮ್ ಕಡೆಯಿಂದ ಆಕ್ಚುಲಿ ಈ ಒಂದು ಎನರ್ಜಿ ಅವ್ರಿಗೆ ಬರ್ತಾ ಇಲ್ಲ. ನಿಮ್ ಕಡೆಯಿಂದ ಅವ್ರಿಗೆ ಫೀಲ್ ಆಗ್ತಾ ಇದೆ, ಮೇ ಬಿ ಇವ್ರು ನನ್ನ ಮೇಲೆ ಇಂಟ್ರೆಸ್ಟೆಡ್ ಇಲ್ವೇನೋ, ಮೇ ಬಿ ನಾನೇ ಟ್ರೈ ಮಾಡ್ತಾ ಇರೋದೇನೋ, ಇವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ವೇನೋ, ಈ ತರ ಒಂದು ಕ್ಲಾರಿಟಿಗೆ ಬರ್ತಾ ಇದ್ದಾರೆ. ಬಿಕಾಸ್ 10 of Wands ಅಂತ ಬಂದ್ರೆ ಇದು ಹೆಂಗೆ ಅಂತಂದ್ರೆ, ಗಾಡಿಲಿ ಡ್ರೈವರ್ ಸೀಟಲ್ಲಿ ಒಬ್ರು ಕೂತಿರ್ತಾರೆ, ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ, ಹಿಂದೆ ಒಬ್ರು ಆರಾಮಾಗಿ ಕೂತಿರ್ತಾರೆ. ಆ ತರ ಅಂದ್ರೆ ಒಬ್ರೇ ಎಫರ್ಟ್ ಹಾಕ್ತಾ ಇರೋದು, ಇನ್ನೊಬ್ರು ಆರಾಮಾಗಿ ಹಿಂದೆ ಕೂತಿರೋದು, ಆ ತರ ಎನರ್ಜಿ ಇದು 10 of Wands ಅಂತ ಅಂದ್ರೆ. ಸೊ ದಟ್ ಈಸ್ ಯು. ಗ್ರೂಪ್ 2, ನೀವು ಇಲ್ಲಿ ಎಫರ್ಟ್ ಹಾಕ್ತಾ ಇಲ್ಲ ಅಂದ್ರೆ, ನೀವು ಇಲ್ಲಿ ಕಂಪ್ಲೀಟ್ಲಿ ಬೋರ್ಡ್ ಆಗಿ ಕೂತ್ಬಿಟ್ಟಿದ್ದೀರಾ. ಅಂದ್ರೆ ಒಂಥರ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಎಲ್ಲಾ ನೋಡಿರೋರ್ ತರ ಆಗ್ಬಿಟ್ಟಿದ್ದೀರಾ. ದ ಥಿಂಗ್ ಈಸ್, ಓಕೆ ಇದು ಒನ್ ಆಫ್ ದಿ ರಿಲೇಶನ್ಶಿಪ್, ನಾನು ಇದಕ್ಕೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ನಾನು ಇವ್ರಿಗೆ ಯಾಕೆ ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಕೊಡ್ಬೇಕು. ಇವಾಗ ಹೆಂಗೆ ಅಂತಾರೆ, ನೀವು ಇವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ, ಮಾತಾಡ್ತೀರಾ, ಬಟ್ ಆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ. ಬಿಕಾಸ್ ಇವ್ರ ಮೇಲೆ ನಿಮಗೆ ಅಷ್ಟೊಂದು ನಂಬಿಕೆ ಬರ್ತಾ ಇಲ್ಲ ಮೇನ್ ಆಗಿ. ಐ ಅಂಡರ್ಸ್ಟ್ಯಾಂಡ್. ಬಟ್ ನೈಟ್ ಆಫ್ ವಾಂಡ್ಸ್ ಇದೆ, ಇಲ್ಲಿ ಎಂಪ್ರೆಸ್ ಇದೆ, ದೇರ್ ಈಸ್ ಲವ್, ದೇರ್ ಈಸ್ ದಿಸ್ ಫೈರಿ ಎನರ್ಜಿ, ದೇರ್ ಈಸ್ ದಿಸ್ ಆಕ್ಚುಯಲ್ ಲವ್ ಅನ್ನೋದು ಇದೆ. ಅವರು ತೋರಿಸೋ ರೀತಿನೇ ಆ ಥರ. ಅವ್ರು ಅವಾಗವಾಗ ತುಂಬಾ ಟ್ರಾವೆಲ್ ಮಾಡ್ಬೋದು, ಅವಾಗವಾಗ ತುಂಬಾ ಜನರನ್ನ ಮೀಟ್ ಆಗ್ಬೋದು, ಅವಾಗವಾಗ ಎಕ್ಸ್ಟ್ರೋವರ್ಡ್ ತರ ಆಡ್ಬೋದು, ಅವಾಗವಾಗ ತುಂಬಾ ಸೋಷಲೈಸ್ ಮಾಡ್ಬೋದು, ಅವ್ರಿಗೆ ತುಂಬಾ ಜನ ಫ್ರೆಂಡ್ಸೇ ಇರ್ಬೋದು. ನೀವು ಒಂಥರ ಇಂಟ್ರೋವರ್ಟ್ ಅನ್ಸುತ್ತೆ, ಅವ್ರೊಂಥರ ಎಕ್ಸ್ಟ್ರೋವರ್ಟ್. ಬಟ್ ಹಂಗಂತ ಅವ್ರು ನಿಮ್ನ ತಲೆಯಲ್ಲೇ ಇಟ್ಕೊಂಡಿಲ್ಲ, ಆ ಥರ ಯೋಚನೆ ಇಲ್ಲ. ದ ಥಿಂಗ್ ಈಸ್, ಇವಾಗ ಯಾವ ಥರ ಫೇಸಲ್ಲಿ ಇದ್ದೀರಾ ನೀವು ಅಂದರೆ, ಫಸ್ಟ್ ಸೆಕೆಂಡ್ ಫೇಸಲ್ಲಿ ಇದ್ದೀರಾ. ರಿಯಲೈಸ್ ಮಾಡ್ಕೊಳ್ಳೋಕೆ ಟೈಮ್ ತಗೊಳುತ್ತೆ, ನಿಮಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಟೈಮ್ ತಗೊಳುತ್ತೆ. ಬಿಕಾಸ್ ಸಮ್ಹೌ ಇಬ್ರದ್ದು ವ್ಯಾಲ್ಯೂಸ್ ಮ್ಯಾಚ್ ಆಗಬೇಕು. ಆಮೇಲೆ ಕಮಿಟ್ಮೆಂಟಿಗೆ ಹೋದಾಗ, ಕ್ಲೋಸ್ ಆದಾಗ ನೀವು ಅವರಿಗೆ ಕೆಲವೊಂದೊಂದು ವಿಚಾರಕ್ಕೆ ರಿಸ್ಟ್ರಿಕ್ಟ್ ಮಾಡೋದು, ಕೆಲವೊಂದೊಂದು ವಿಚಾರಕ್ಕೆ ನೋ ಅನ್ನೋದು, ಆ ಥರ ಆಗಬಾರ್ದು, ರೈಟ್? ಮೇ ಬಿ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇದ್ರ ಬಗ್ಗೆ ಇವಾಗಲೇ ಒಂದು ಕನ್ಕ್ಲೂಷನ್ಗೆ ಬರೋದು ಬೇಡ. ಲವ್ ಅನ್ನೋದೊಂದು ಆಗೋಗ್ಬಿಟ್ಟಿದೆ, ಅಟ್ರಾಕ್ಷನ್ ಅನ್ನೋದು ಆಗೋಗ್ಬಿಟ್ಟಿದೆ. ಲುಕ್ ಎಟ್ ದಿಸ್ ಫೈರಿ ಎನರ್ಜಿ. ಇದು ಅಟ್ರಾಕ್ಷನ್, ಆ ಸ್ಟಾರ್ಟಿಂಗ್ ಕ್ರಶು, ಆ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಎಲ್ಲ ಆಗಿದೆ ನಿಮ್ಮ ಮೇಲೆ. ಬಟ್ ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅವರು. ಓಕೆ, ಬಟ್ ನೀವು ನೆಗ್ಲೆಕ್ಟ್ ಮಾಡ್ತಾನೆ ಇದ್ರೆ, ನೀವು ಅವರಿಗೆ ಯಾವಾಗ್ಲೂ ಅವ್ರ ಬಗ್ಗೆ ಒಂದು ಬೇರೆ ರೀತಿಯಾಗಿ ಒಪಿನಿಯನ್ನೇ ಇಟ್ಕೊಂಡು ಚೇಂಜೇ ಮಾಡ್ದಾನೆ ಇದ್ರೆ, ಇದು ಕನೆಕ್ಷನ್ನಿಗೆ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗ್ಬೋದು. ಬಿಕಾಸ್ ಒನ್ ಥಿಂಗ್ ಈಸ್, ಇಲ್ಲಿ ಅಂತ ಒಂದು ಎಮೋಷನಲ್ ಎನರ್ಜಿ ನೋಡ್ತಾ ಇಲ್ಲ ನಾನು. ಈವನ್ ದೋ ಎಕ್ಸಾಕ್ಟ್ಲಿ ಈ ಕನೆಕ್ಷನ್ ನೀವು ಎಕ್ಸ್ಪೆಕ್ಟೆಡ್ ತರಾನೇ ಇದ್ರೂ ಅವ್ರಿಗೆ ಅವರೊಂದು ಎಮೋಷನ್ಸ್ನ ತೋರ್ಸೋದಕ್ಕೆ ನೀವು ಚಾನ್ಸೇ ಕೊಡ್ತಾ ಇಲ್ಲ.
ಬಿಕಾಸ್ ನಿಮ್ ಕಡೆಯಿಂದನೂ ಒಂದು ಎನರ್ಜಿ ಬಂದ್ರೆ ಆ ಕಡೆಯಿಂದನೂ ಒಂದು ಎನರ್ಜಿ ಬರುತ್ತೆ. ನೀವೇ ಎಫರ್ಟ್ ಹಾಕ್ತಾ ಇಲ್ಲ, ನೀವೇನೆ ಒಂಥರ 50-50 ತರ ಯೋಚನೆ ಮಾಡ್ತಾ ಇದ್ರೆ ಏನೋ ಒಂದ್ ಕಡೆ ಅವರಿಗೂ ಅನ್ಸುತ್ತೆ ಮೇ ಬಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ವೇನೋ, ಮೇ ಬಿ ಅವ್ರು ನನ್ನ ಜೊತೆ ಟೈಮ್ ಪಾಸ್ ಮಾಡ್ತಾ ಇದಾರೇನೋ, ಮೇ ಬಿ ಅವ್ರಿಗೆ ನನ್ನ ಮೇಲೆ ಯಾವುದೇ ರೀತಿ ಭಾವನೆಗಳು ಇಲ್ವೇನೋ, ಈ ತರ ಯೋಚನೆ ಮಾಡ್ತಾರೆ, ರೈಟ್? ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಡೇ ಬೈ ಡೇ ನೀವು ತುಂಬಾ ಕ್ಲೋಸ್ ಆಗ್ತಾ ಹೋಗ್ತೀರಾ. ಡೇ ಬೈ ಡೇ ಆಕ್ಚುಯಲ್ ಲವ್ ಅಂದ್ರೆ ಏನು ಅಂತ ರಿಯಲೈಸ್ ಮಾಡ್ಕೊಂತೀರಾ. ಅಂಡ್ ಡೇ ಬೈ ಡೇ ಅವರಲ್ಲಿರೋ ಒಂದು ಮಲ್ಟಿಪಲ್ ಕ್ವಾಲಿಟೀಸ್ ಅಂತಾನೆ ಹೇಳ್ಬೋದು ಈ ಪರ್ಸನ್. ಈವನ್ ದೋ ತುಂಬಾ ಜನ ಇಂಟ್ರೆಸ್ಟೆಡ್ ಆಗಿದ್ದಾರೆ. ನಾನು ಇಲ್ಲಿ ಮೇನ್ ಆಗಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಮೇ ಬಿ ನಿಮ್ ಲೈಫಲ್ಲಿ ಇವಾಗ ಒಬ್ರು ಇಬ್ರು ಇಲ್ಲ, ಲೈಕ್ ಏನೋ ತುಂಬಾ ಜನ ನಿಮ್ಮನ್ನ ಟ್ರೈ ಮಾಡ್ತಾ ಇದ್ದಾರೆ, ತುಂಬಾ ಜನ ನಿಮ್ಮ ಅಟೆನ್ಷನ್ ಸೀಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವು ಒಂಥರ ಕನ್ಫ್ಯೂಷನ್ ನಲ್ಲಿ ಇದ್ದೀರಾ, ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು. ಬಿಕಾಸ್ ನಿಮ್ ಜೊತೆ ಆಲ್ರೆಡಿ ಒಂದು 3 ಆಪ್ಷನ್ಸ್ ಇದೆ, ಇಲ್ಲಿ 2 ನೈಟ್ ಕಾರ್ಡ್ಸ್ ಇದೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಆಪ್ಷನ್ಸ್ ಇದೆ. ನಿಮ್ಮ ಮೈಂಡ್ ಅಲ್ಲಿ ಅಟ್ಲೀಸ್ಟ್ ಒಬ್ರು ಬಗ್ಗೆ ನೀವು ಫಿಕ್ಸ್ ಆಗೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಒಬ್ರು ಬಗ್ಗೆ ಕನ್ಕ್ಲೂಷನ್ಗೆ ಬಂದ್ರೆ ಇನ್ನೊಬ್ರು ಬಗ್ಗೆ ಏನು ಅನ್ನೋ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗೆ. ಮೇ ಬಿ ಅದಕ್ಕೆ ನೀವು ಇವ್ರಿಗೆ ಎಸ್ ಅಂತ ಇಲ್ಲ, ಮೇ ಬಿ ಅದಕ್ಕೆ ನೀವು ಇವ್ರಿಗೆ ಕಂಪ್ಲೀಟ್ ಆಗಿ ಓಕೆ ಅಂತ ಇಲ್ಲ. ಬಟ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ದೇರ್ ಈಸ್ ಲವ್. ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದಾರೆ, ಬಟ್ ಅದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಥವಾ ನೀವು ಅವ್ರಿಗೆ ಕಂಪ್ಲೀಟ್ ಆಗಿ ಗೇಟ್ ಓಪನ್ ಮಾಡ್ತಾ ಇಲ್ಲ. ಗೇಟ್ ಓಪನ್ ಮಾಡಿದ್ರೆ ಡೆಫಿನೆಟ್ಲಿ ಬಂದ್ಬಿಟ್ಟು ಹೇಳ್ತಾರೆ, ನೀವು ಗೇಟೇ ಕ್ಲೋಸ್ ಮಾಡ್ಕೊಂಡು ಕೂತಿದ್ದೀರಾ. ಒಂಥರ ಇಂಟ್ರೆಸ್ಟೇ ಇಲ್ದೋರ್ ತರ ಈ ಪಿಕ್ಚರ್ ನೋಡ್ಬೋದು ಈ ಕಾರ್ಡ್ ಅಲ್ಲಿ. ಒಂಥರ ಇಲ್ಲಿ ಇವ್ರು ಬರ್ತಾ ಇದಾರೆ, ನೀವು ಒಂಥರ ಸಾಕು, ಇರೋದೇ ಸಾಕು ನನ್ನ ಜೊತೆ, ಬೇಡ ಇನ್ ಜಾಸ್ತಿ, ನಾನು ಮೇ ಬಿ ನಾನು ರೈಟ್ ಪರ್ಸನ್ ಜೊತೆ ಆಲ್ರೆಡಿ ನಾನು ಒಂದು ರಿಲೇಶನ್ಶಿಪ್, ಒಂದು ಪ್ರಾಪರ್ ಕನೆಕ್ಷನ್ ಅಲ್ಲಿ ಇದ್ದೀನಿ, ನಂಗೆ ಸಾಕು, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ದೇರ್ ಇಸ್ ಸಮ್ ಒನ್ ಜೆನ್ಯೂನ್ ಆಗಿ ನಿಮ್ನ ಲೈಕ್ ಮಾಡ್ತಾ ಇದ್ದಾರೆ, ಜೆನ್ಯೂನ್ ಆಗಿ ಸೇವ್ ಮಾಡೋದಕ್ಕೆ ಇಷ್ಟಪಡ್ಕೊಂತಾ ಇದ್ದಾರೆ, ಜೆನ್ಯೂನ್ ಆಗಿ ನಿಮ್ ಜೊತೆ ಒಂದು ಲೈಕ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತದೆ ನಿಮ್ಮ ಮೇಲೆ, ಲವ್ ಅನ್ನೋದು ಇನ್ಕ್ರೀಸ್ ಆಗ್ತದೆ ನಿಮ್ಮ ಮೇಲೆ. ಬಟ್ ಅದನ್ನ ನೀವು ನೋಟಿಸ್ ಮಾಡ್ತಾ ಇಲ್ಲ ಅಷ್ಟೇ. ಓಕೆ, ಸೊ ಏನೋ ನೆಗೆಟಿವಿಟಿ ಕಡೆನೇ ಯೋಚನೆ ಮಾಡ್ತಾ ಇದ್ದಾರೆ. ಇವರ ಒಂದು ನೆಗೆಟಿವ್ ಸೈಡ್ ಅಂದ್ರೆ ನಿಮಗೆ ಆಗ್ದಿಲ್ದಿರೋ ಒಂದಷ್ಟು ಸೈಡ್, ಎಕ್ಸ್ಟ್ರೋವರ್ಟು, ಅವಾಗ ಪಟಾರ್ ಅಂತ ಏನೇನೋ ಮಾತಾಡ್ಬಿಡೋದು, ತುಂಬಾ ಮಾತಾಡೋದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಆ ಪಾಸಿಟಿವಿಟಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೊ ಗೈಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮ್ಮ ಸಿಚುವೇಶನ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. I love you all. Bye bye.